ಹಲೋ ಸ್ಪೆರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ಜನವರಿ 11ನೇ ತಾರೀಕಿನಂದು ನಡೆದಿರುವಂಥ FDA ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಆಪ್ಟಿಟ್ಯೂಡ್ ಮತ್ತು ಮೆಂಟಲ್ ಅಬಿಲಿಟಿ ಕ್ವಶನ್ಸನ್ನು ನಾವು ಈ ಕ್ಲಾಸ್ನಲ್ಲಿ ಸಾಲ್ವ್ ಮಾಡೋಣ. ಕ್ವಶನ್ ಜೊತೆಗೆ ನಾವು ಸ್ವಲ್ಪ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಹಾಗೆ ಯಾವುದಾದ್ರು ಈಸಿ ಮೆಥಡ್ ಇದ್ದರೆ ಅದನ್ನು ಕೂಡ ಕಲಿಯೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿರಿ. ಫಸ್ಟ್ ಕ್ವಶನ್ ನೋಡಿ. ಈ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, 4,000 ರೂಪಾಯಿಗೆ 2 ವರ್ಷ ಸರಳ ಬಡ್ಡಿಯಲ್ಲಿ ಎಷ್ಟು ಸಿಕ್ಕಿದೆ? 800 ರೂಪಾಯಿ ಸಿಕ್ಕಿದೆ. ಓಕೆ, ಸರಳ ಬಡ್ಡಿ 800 ರೂಪಾಯಿ 2 ವರ್ಷಕ್ಕೆ. ಸೊ ಏನು ಕೇಳ್ತಿದ್ದಾರೆ, ಇದೇ 4,000 ರೂಪಾಯಿಗೆ ಅದೇ ಬಡ್ಡಿ ದರದಲ್ಲಿ ಓಕೆ ಅಷ್ಟೇ ಅಂದರೆ 2 ವರ್ಷ ಸಮಯಕ್ಕೆ ಚಕ್ರ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ರಿ, 4,000 ರೂಪಾಯಿಗೆ 800 ರೂಪಾಯಿ 2 ವರ್ಷಕ್ಕೆ ಅಂದರೆ ಪ್ರತಿ ವರ್ಷ 400 ರೂಪಾಯಿ ಸಿಗುತ್ತೆ. ಸೊ ಇದು 1ನೇ ವರ್ಷ 400 ರೂಪಾಯಿ, 2ನೇ ವರ್ಷ 400 ರೂಪಾಯಿ. ಯಾಕೆ ಸರಳ ಬಡ್ಡಿಯಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ವರ್ಷ ಅಷ್ಟೇ ಬಡ್ಡಿ ಸಿಗ್ತಾ ಹೋಗುತ್ತೆ. ಈಗ ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ, 2 ವರ್ಷಕ್ಕೆ ಚಕ್ರ ಬಡ್ಡಿ ಎಷ್ಟಾಗುತ್ತೆ ಅಂತೇಳಿ. ಈಗ ಬಡ್ಡಿ ದರ ನೋಡ್ರಿ, 4,000 ಇದ್ದದ್ದು 1 ವರ್ಷಕ್ಕೆ 400 ರೂಪಾಯಿ ಸಿಕ್ಕಿದೆ ಅಂದರೆ ಬಡ್ಡಿ ದರ ಎಷ್ಟಾಯಿತು? 10% ಇದೆ ಅಂತ ಆಯಿತು. ಓಕೆ, ಈಗ 1ನೇ ವರ್ಷಕ್ಕೆ 400 ರೂಪಾಯಿ ಆಗುತ್ತೆ. ಚಕ್ರ ಬಡ್ಡಿಯಲ್ಲೂ ಕೂಡ ಎಷ್ಟು ಸಿಗುತ್ತೆ? 400 ರೂಪಾಯಿನೇ ಸಿಗುತ್ತೆ. ಎಸ್, ಬಟ್ 2ನೇ ವರ್ಷದಲ್ಲಿ ಏನಾಗುತ್ತೆ? 400 ರೂಪಾಯಿ ಸಿಗುತ್ತೆ. ಅದರ ಜೊತೆಗೆ ಇಲ್ಲೇನು ಬಡ್ಡಿ ಸಿಕ್ಕಿರುತ್ತಲ್ಲ, ಬಡ್ಡಿಗೂ ಕೂಡ ಮತ್ತೆ ಬಡ್ಡಿ ಸಿಗುತ್ತೆ. ಅಂದರೆ ಈ 400 ರೂಪಾಯಿದು 10% ಅಂದರೆ ಎಷ್ಟಾಯ್ತು? ಇದು 40 ರೂಪಾಯಿ ಆಯಿತು. ಅಂದರೆ 2ನೇ ವರ್ಷ ಸಿಗುವಂಥ ಬಡ್ಡಿ ಎಷ್ಟು? 440. ಸೊ ಟೋಟಲ್ ಚಕ್ರ ಬಡ್ಡಿಯಲ್ಲಿ ಎಷ್ಟಾಯಿತು? 840 ರೂಪಾಯಿ. ಚಕ್ರ ಬಡ್ಡಿ ಅಂದರೆ ಅರ್ಥ ಏನು? ನಮಗೇನು ಬಡ್ಡಿ ಸಿಕ್ಕಿರುತ್ತಲ್ಲ ಅದರ ಮೇಲೆ ಕೂಡ ಮತ್ತೆ ಬಡ್ಡಿ ಸಿಗುತ್ತೆ. ಅಂದರೆ ಈ 4,000ಕ್ಕೆ 400 ರೂಪಾಯಿ ಅಂತೂ ಸಿಕ್ಕೇ ಸಿಗುತ್ತೆ. ಅದರ ಜೊತೆಗೆ ಈ 400 ರೂಪಾಯಿದು 10% ಅಂದರೆ 40 ರೂಪಾಯಿ ಸಿಗುತ್ತೆ. ಸೊ ಇದು 1ನೇ ವರ್ಷದ 400 ರೂಪಾಯಿ ಆಯಿತು, 2ನೇ ವರ್ಷದ 440, ಒಟ್ಟಾರೆಯಾಗಿ 840 ರೂಪಾಯಿ ಚಕ್ರ ಬಡ್ಡಿ ಸಿಗುತ್ತೆ. ಸೊ ಆನ್ಸರ್ 1. ನೆಕ್ಸ್ಟ್ ನೋಡಿ, when the rate of interest in a bank is reduced from 5% to 4%, ಅಂದರೆ ಬಡ್ಡಿ ದರವನ್ನು 5% ಇಂದ 4% ಕಡಿಮೆ ಮಾಡಿದ್ದಾರೆ. A man deposits ₹2,000 more and his annual income remains the same. ಅಂದರೆ ಏನು ಹೇಳ್ತಿದ್ದಾರೆ ಅಲ್ಲಿ? ಸೊ 1 ವರ್ಷಕ್ಕೆ 5%ದಷ್ಟು ಅವನಿಗೆ ಎಷ್ಟು ಬಡ್ಡಿ ಬರ್ತಿತ್ತಲ್ಲ, ಈಗ 2,000 ರೂಪಾಯಿ ಜಾಸ್ತಿ ಮಾಡಿದಾಗ ಮತ್ತೆ ಬಡ್ಡಿ ದರವನ್ನು 4% ಮಾಡಿದಾಗ ಕೂಡ ಅಷ್ಟೇ ಬರ್ತಾ ಇದೆ ಅಂತ ಅರ್ಥ. ಈಗ ನೋಡ್ರಿ, ನಾವೇನು ಇಟ್ಕೊಳ್ಳೋಣ, ಸ್ಟಾರ್ಟಿಂಗು ಎಷ್ಟೋ ಒಂದು ದುಡ್ಡಿತ್ತು, ಎ ಇತ್ತಂತ ಅಂದ್ಕೊಳ್ಳಿ. ಓಕೆ, ಇದರದ್ದು ಎಷ್ಟು ಪರ್ಸೆಂಟ್? 5% ಬರ್ತಾ ಇತ್ತು ಅವನಿಗೆ. ಓಕೆ, ಬಡ್ಡಿ. ಈಗ ಅದೇ ದುಡ್ಡಲ್ಲಿ ಏನು ಮಾಡಿದ್ದಾರೆ? 2,000 ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಸೊ ಎ ಪ್ಲಸ್ 2,000 ಆಯಿತು. ಇದರದ್ದು ಎಷ್ಟು? 4%. ಓಕೆ, ಇವೆರಡು ಸಮ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಇದೆಷ್ಟಾಯಿತು? ಇದು 5% ಆಯಿತು. ಇಲ್ಲಿ ನೋಡಿ, ಸೊ ಬ್ರ್ಯಾಕೆಟಲ್ಲಿ ಈ ಥರ 2 ನಂಬರ್ಸ್ ಬಂದರೆ ಹೊರಗಡೆ ಇರೋ ನಂಬರಿಂದ 2ಕ್ಕೂ ಗುಣಾಕಾರ ಮಾಡಬೇಕು. ಸೊ ಇಲ್ಲಿ ಇದು 4% ಆಯಿತು, ಪ್ಲಸ್ ಇದೆಷ್ಟಿದು? 4% ಆಫ್ 2,000. ಓಕೆ, 2,000ದ 4% ಆಯಿತು. ಈಗ ಇಲ್ಲಿ ನೋಡ್ರಿ, ಈ ಕಡೆ ತೊಗೊಂಬರೋಣ. ಸೊ 5%, ಏದು 5% ಮೈನಸ್ ಏದು ಎಷ್ಟು ಪರ್ಸೆಂಟು? 4%. ಓಕೆ, ಈ ಸೈಡ್ ಎಷ್ಟಾಯ್ತು ನೋಡಿ? 4% ಆಫ್ 2,000. ಓಕೆ, ಇಲ್ಲಿ ನೋಡ್ರಿ, 1% ಆಫ್ ಎ ಅಂದರೆ ಎಷ್ಟಾಯಿತು? 4% ಆಫ್ 2,000 ಅಂತ. ಓಕೆ, ಆಗುತ್ತೆ ಅಂದರೆ ಪರ್ಸೆಂಟ್ ಕ್ಯಾನ್ಸಲ್ ಆಗಿ ಇಲ್ಲಿ 4 into 2,000 ಇಟ್ ಈಸ್ 8,000. ಸೊ ಸ್ಟಾರ್ಟಿಂಗ್ ಅಮೌಂಟ್ ಎಷ್ಟು? 8,000 ರೂಪಾಯಿ ಆಗುತ್ತೆ. ಈಗ ಇಲ್ಲಿ ಕ್ಯಾನ್ಸಲ್ ಯಾವ ಥರ ಮಾಡಿದ್ವಿ ಅಂತಂದರೆ 1% ಅಂದರೆ ಎಷ್ಟು? 1/100 ಇಂಟು ಎ. ಅದೇ ಥರ 4% ಅಂದರೆ 4/100 ಇಂಟು 2,000. ಸೊ ಈ 100 ಕ್ಯಾನ್ಸಲ್ ಮಾಡಿದ್ವಿ. ಸೊ ಹಾಗಾಗಿ ಎ ಅಂದರೆ ಎಷ್ಟು ಬಂತು? 8,000. ಸ್ಟಾರ್ಟಿಂಗ್ ಅಮೌಂಟ್ ಎಷ್ಟು? 8,000 ರೂಪಾಯಿಗಳು ಇತ್ತು ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡಿ, ಇದೊಂದು ಈಸಿ ಕ್ವಶನ್ ಇದೆ. ಇದು ಇಲ್ಲೇನು ಹೇಳ್ತಿದ್ದಾರೆ,
ಒಂದು ಸಣ್ಣ ಬೆಕ್ಕು 6 ನಿಮಿಷದಲ್ಲಿ 12 ಇಲಿಗಳನ್ನು ಹಿಡಿತದಂತೆ. ಓಕೆ, ಅಂದರೆ ಇದು ಸಣ್ಣ ಬೆಕ್ಕು 6 ನಿಮಿಷದಲ್ಲಿ 12. ಓಕೆ, ಅಂದರೆ 1 ನಿಮಿಷದಲ್ಲಿ ಎಷ್ಟಾಯ್ತಿದು 2 ಇಲಿಗಳನ್ನು ಹಿಡಿಯುತ್ತೆ. ಅದೇ ಥರ ದೊಡ್ಡ ಬೆಕ್ಕಿದೆಯಲ್ಲ ಇದು 12 ನಿಮಿಷದಲ್ಲಿ 6 ಇಲಿಗಳನ್ನು ಹಿಡಿಯುತ್ತೆ. ಹಾಗಾದರೆ 1 ನಿಮಿಷದಲ್ಲಿ ಎಷ್ಟು 6/12 ಅಂದರೆ ಅರ್ಧ ಇಲಿ ಹಿಡಿಯುತ್ತೆ ಅಂತ ಅರ್ಥ. ಅಂದರೆ 2 ನಿಮಿಷಕ್ಕೆ ಒಂದು ಹಿಡಿಯುತ್ತೆ ಅಂತ ಅರ್ಥ. ಇಲ್ಲಿ ಕ್ವಶನ್ ಏನು ಕೇಳ್ತಾರೆ, 20 ನಿಮಿಷದಲ್ಲಿ 2 ಬೆಕ್ಕುಗಳು ಸೇರಿ ಎಷ್ಟು ಇಲಿಗಳನ್ನು ಹಿಡಿತಾವಂತೇಳಿ. ಸೊ ಇದು 1 ನಿಮಿಷದಲ್ಲಿ 2 ಆದರೆ 20 ನಿಮಿಷದಲ್ಲಿ ಎಷ್ಟು ಹಿಡಿಯುತ್ತೆ? ಸೊ 2 × 20 ಇದು 40 ಇಲಿಗಳನ್ನು ಹಿಡಿಯುತ್ತೆ. ಅದೇ ಇಲ್ಲಿ ನೋಡಿ 1 ನಿಮಿಷದಲ್ಲಿ ಅರ್ಧ ಇಲಿ ಅಂದರೆ 20 ನಿಮಿಷದಲ್ಲಿ ಎಷ್ಟು 20 × ಅರ್ಧ ಅಂದರೆ ಇದು 10 ಇಲಿಗಳನ್ನು ಹಿಡಿಯುತ್ತೆ. ಸೊ 2 ಒಟ್ಟಾರೆ ಸೇರಿ ಎಷ್ಟಾಯಿತು 40 + 10 ದಿಸ್ ಈಸ್ 50 ಇಲಿಗಳನ್ನು ಹಿಡಿಯುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಯಾವುದ್ರ ಮೇಲಿದೆ ಇದು ಕ್ವಶನ್ನು? ಇದು ಕೋಡಿಂಗ್ ಡಿಕೋಡಿಂಗ್. ಓಕೆ, ಸೊ ಇಲ್ಲಿ ಒಂದು ಕೋಡನ್ನು ಕೊಟ್ಟಿರ್ತಾರೆ. ಅವ್ರು ಏನು ಕೊಟ್ಟಿದ್ದಾರೆ ನೋಡಿ, ರೋಹಿತನ್ನ ಅವ್ರೇನಂತ ಬರೆದಿದ್ದಾರೆ SQKMY ಅಂತ ಬರೆದಿದ್ದಾರೆ. ಇಲ್ಲಿ ಇದು ಕೋಡ್ ಇದೆ. ಓಕೆ, ಸೊ ರೋಹಿತ್ಗೆ ಮತ್ತು ಇಲ್ಲಿ ಕೊಟ್ಟಿರುವಂಥ ಕೋಡ್ಗೆ ಏನು ರಿಲೇಷನ್ ಇದೆ ಅಂತ ಕಂಡುಹಿಡಿಬೇಕು ನೀವು. ಸೊ ಆರ್ ಇದ್ದದ್ದು ಏನಾಗಿದೆ ಎಸ್ ಆಗಿದೆ, ಅಂದರೆ ಆರದ ನೆಕ್ಸ್ಟ್ ಲೆಟರ್ ಬರೆದಿದ್ದಾರೆ. ಸೊ ಇದು +1 ಆಯಿತು. ಇಲ್ಲಿ ನೋಡಿ ಓದಿಂದ ಕ್ಯೂ ಬರೆದಿದ್ದಾರೆ, ಅಂದರೆ ಓ ಆದಮೇಲೆ PQ ಎರಡನೇ ಲೆಟರ್ ಬರೆದಿದ್ದಾರೆ. ಸೊ ಇಲ್ಲಿ +2 ಆಗಿದೆ. ಎಚ್ ಇಂದ ಕೆ ನೋಡಿ, ಎಚ್ ಆದಮೇಲೆ IJK ಥರ್ಡ್ ಲೆಟರ್ ಬರೆದಿದ್ದಾರೆ, ಅಂದರೆ ಇಲ್ಲಿ +3 ಆಯಿತು. ಇಲ್ಲಿ ನೆಕ್ಸ್ಟ್ ನೋಡಿ ರೋಹಿತ್ I ಇಂದ M. ಓಕೆ, IJKLM ಇಲ್ಲಿ ಎಷ್ಟಾಯಿತು +4 ಆಯಿತು. ಸೊ ಅದೇ ಥರ ಟಿ ಇಂದ Y, ಟಿ ಆದಮೇಲೆ UVWXY +5 ಆಯಿತು. ಓಕೆ, ಸೊ ಇದೇ ಥರ ಇಲ್ಲಿ ಗೊತ್ತಾಯ್ತಲ್ಲ, ಆರಿಂದ ಒಂದು ನೆಕ್ಸ್ಟ್ ಲೆಟರ್ ಬರೆದಿದ್ದಾರೆ. ಅದೇ ಥರ ನಾವು ವಿರಾಟ್ಗೆ, ಸೊ ವಿಗೆ +1 ಅಂದರೆ W. ಓಕೆ, ಐಗೆ +2 ಅಂದರೆ K. ಸೊ ಆನ್ಸರ್ ನೋಡ್ತಾ ಹೋಗಿ WK ಬರಬೇಕು. ಸೊ ಇದು ರಾಂಗ್ ಆಯಿತು, ಇದು ರಾಂಗ್ ಆಯಿತು. ಇನ್ನು ಎರಡರಲ್ಲಿ ಆನ್ಸರ್ ಇದೆ. ಇನ್ನು ನೋಡಿ ಆರಲ್ಲಿ +3, ಆರ್ ಆದಮೇಲೆ ಮೂರನೇ ಲೆಟರ್, ಆರ್ ಆದಮೇಲೆ STU, ಯು ಬರಬೇಕು ನೋಡಿ WKU. ಹಾಗಾದರೆ ಇದು ರಾಂಗ್ ಆಯಿತು. ಥರ್ಡ್ ಒನ್ ಈಸ್ ದ ರೈಟ್ ಆನ್ಸರ್. ಈಗ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ +4 ಮಾಡಿದರೆ ಎ ಆದಮೇಲೆ ಓಕೆ BCDE ಅಂತ ಬರುತ್ತೆ. ಟಿನಲ್ಲಿ +5 ಮಾಡಿದರೆ ಇಲ್ಲಿದೆ ನೋಡಿ, +5 ಮಾಡಿದರೆ ಸೊ ಕೊನೆಗೆ Y ಬರುತ್ತೆ. ಆನ್ಸರ್ 3 ಈಸ್ ರೈಟ್. ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ನಮ್ಮ ಆ್ಯಪ್ಟಿಟ್ಯೂಡ್ ಮತ್ತು ಮೆಂಟಲ್ ಅಬಿಲಿಟಿ ಆಯಿತು, ರೀಸನಿಂಗ್ ಆಯಿತು, ಇವ್ರ ಮೇಲೆ ಕ್ಲಾಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿ. ಓಕೆ, ಈ ಕ್ವಶನ್ ನೋಡಿ, ಅ ಸ್ಟೂಡೆಂಟ್ ಮಲ್ಟಿಪ್ಲೈಡ್ ಅ ನಂಬರ್ ಬೈ 3/5 ಇನ್ಸ್ಟೆಡ್ ಆಫ್ 5/3. ಹಾಗಾದರೆ ಒರಿಜಿನಲ್ ಯಾವುದಿಲ್ಲಿ 5/3 ಇಂದ ಮಲ್ಟಿಪ್ಲೈ ಮಾಡಬೇಕಿತ್ತು. ಇದು ಒರಿಜಿನಲ್ ಇದು. ಓಕೆ, 5/3 ಇಂದ ಮಲ್ಟಿಪ್ಲೈ ಮಾಡಬೇಕಿತ್ತು. ಬಟ್ ಮಿಸ್ಟೇಕ್ ಆಗಿ ಏನು ಮಾಡಿದ್ದಾನೆ 3/5 ಇಂದ ಮಲ್ಟಿಪ್ಲೈ ಮಾಡಿದ್ದಾನೆ. ಏನು ಕೇಳಿದಾರೆ ಅಲ್ಲಿ, ವಾಟ್ ಈಸ್ ದ ಪರ್ಸೆಂಟೇಜ್ ಎರರ್ ಇನ್ ದ ಕ್ಯಾಲ್ಕುಲೇಷನ್ ಅಂತ ಕೇಳಿದ್ದಾರೆ. ಓಕೆ, ಸೊ ಒಬ್ಬ ವಿದ್ಯಾರ್ಥಿ ಒಂದು ಸಂಖ್ಯೆಯನ್ನು 5/3 ಗುಣಿಸುವ ಬದಲಾಗಿ 3/5 ಮಾಡಿದ್ದಾರೆ. ಹಾಗಾದರೆ ಒರಿಜಿನಲ್ ಯಾವುದಿಲ್ಲಿ 5/3. ಸೊ ಮಿಸ್ ಆಗಿರೋದು ಯಾವುದು 3/5. ಓಕೆ, ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ದೋಷ ಆಗಿದೆ ಅಂದರೆ ಎಷ್ಟು ಎರರ್ ಆಗಿದೆ ಅಂತ ಗೊತ್ತಾಗುತ್ತೆ ಮೈನಸ್ ಮಾಡಿದ್ರೆ. ಸೊ ಫ್ರ್ಯಾಕ್ಷನ್ ಎಡಿಷನಲ್ಲಿ ನೀವು ಯಾವ ಥರ ಇಂಟು ಮಾಡಬೇಕು ಇಲ್ಲಿ ನೋಡಿ, ಯಾವ ಥರ ಮೈನಸ್ ಮಾಡಬೇಕು ನೋಡಿ. ಇಲ್ಲಿ × 5 ಮಾಡಿ, ಈ ಸೈಡ್ × 3. ಯಾಕಂದರೆ ಇದರದ್ದು LCM ಲಸ ಎಷ್ಟಾಗುತ್ತೆ 15 ಆಗುತ್ತೆ. ಅದನ್ನು ಯಾವ ಥರ ಈಸಿಲಿ ಕಂಡುಹಿಡಿಯೋದು? ಈಗ ಇಲ್ಲಿ ನೋಡಿ, ಇಲ್ಲಿ 3 ಇದೆ, ಇಲ್ಲಿ 5 ಇದೆ. ಓಕೆ, ಲಸ ಅಂದರೆ 3 ಮತ್ತು 5 ಎರಡರ ಮಗ್ಗಿನಲ್ಲೂ ಬರುವಂಥ ಕಾಮನ್ ಸಂಖ್ಯೆ ಯಾವುದು 15. ಓಕೆ, ಸೊ ಈ 3ಅನ್ನು 15 ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ 5ರಿಂದ ಗುಣಾಕಾರ ಮಾಡಬೇಕು. ಅದೇ ಥರ ಈ 5ಅನ್ನು
15 ಮಾಡಬೇಕಂದ್ರೆ 3ರಿಂದ ಗುಣಾಕಾರ ಮಾಡಬೇಕು. ಸೊ ಇಲ್ಲಿ ಎಷ್ಟಾಯಿತು? 25 ಮೈನಸ್ 9 ಭಾಗಿಲೆ 15, ಕೆಳಗಡೆ ಕಾಮನ್ 15 ಬರುತ್ತೆ. ಸೊ ಇಲ್ಲಿ ಎರರ್ ಎಷ್ಟಾಗಿದೆ ಅಂತ ನೋಡಿ. 25 ಮೈನಸ್ 9 ಅದು 16, 16 ಭಾಗಿಲೆ 15 ಇದು ಎರರ್ ಆಯಿತು. ಓಕೆ, ಸೊ ಈಗ ಇದರದ್ದು ಪರ್ಸೆಂಟೇಜ್ ಮಾಡಬೇಕು ನಾವು, ಶೇಕಡಾವಾರು. ಹಾಗಾದರೆ ಇಲ್ಲಿ ಮೇಲೆ ಇದು ನಮ್ಮದು ದೋಷ ಭಾಗಿಲೆ ಒರಿಜಿನಲ್ ಕೆಳಗಡೆ ಬರಬೇಕು. ಒರಿಜಿನಲ್ ಎಷ್ಟು? 5/3. ಇದು ಒರಿಜಿನಲ್ 5/3 ಇಂಟು 100. ಓಕೆ, ಐದನೇ ಯಾವ ಥರ ಸಾಲ್ವ್ ಮಾಡೋದು? 16/15 ಈ ಥರ ಆಗುತ್ತೆ, ಇಂಟು 5. ಈ 3 ಮೇಲೆ ಹೋಗುತ್ತೆ ಇಲ್ಲಿ, ಇಂಟು 3. ಓಕೆ, ಇಂಟು 100. ಎಸ್, ಇಲ್ಲ 3 ಒಂದಲೇ 3, 5ಲೇ ಕ್ಯಾನ್ಸಲ್ ಮಾಡ್ತೀವಿ ನಾವು. ಈಗ 5 ಒಂದಲೇ 5 20ಲೇ, ಮತ್ತು 5 ಒಂದಲೇ 5 4ಲೇ, ಇದು ಕ್ಯಾನ್ಸಲ್ ಆಗುತ್ತೆ. ಈಗ 16 ಗುಂಡ್ಲೆ 4, 16 4ಲೇ 64. ಹಾಗಾದರೆ ಎರರ್ ಪರ್ಸೆಂಟೇಜ್ ಎಷ್ಟಾಯಿತು? 64%. ಓಕೆ, ಈಗ ಇಲ್ಲಿ ನೋಡಿ ಈಸಿಲಿ ಹೆಂಗಂದರೆ 5/3 ಅಂತಿದೆ ಮತ್ತು 3/5. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲೆಷ್ಟು ಬರುತ್ತೆ? 25. ಇಲ್ಲೆಷ್ಟು ಬರುತ್ತೆ? 9. ಓಕೆ, ಸೊ ಇದನ್ನೇ ಒರಿಜಿನಲ್ ಅಂತ ಅಂದ್ಕೊಳ್ಳಿ. ಇದು ಎರರ್ ಮಿಸ್ ಆಗಿ ಬಂದಿರೋದು. ಹಾಗಾದರೆ ಇಲ್ಲಿ ಎರರ್ ಎಷ್ಟಾಗಿದೆ? ಡಿಫ್ರೆನ್ಸ್ ಎಷ್ಟಾಗಿದೆ? 16. ಓಕೆ, ಸೊ 16 ಭಾಗಿಲೆ ಒರಿಜಿನಲ್ ಎಷ್ಟು? 25 ಗುಂಡ್ಲೆ 100. ಈ ಥರ ಮಾಡಿದ್ರು ಕೂಡ ಬರುತ್ತೆ. ಇದು ಒರಿಜಿನಲ್ಲು, ಇದು ಮಿಸ್ಟೇಕ್ ಆಗಿರೋದು ಇದು. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 25 ಬರುತ್ತೆ, ಇಲ್ಲಿ 9 ಬರುತ್ತೆ. ಓಕೆ, ಸೊ 25 ಒಂದಲೇ 25 4ಲೇ 16 4ಲೇ 64% ಬರುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಎ ಆ್ಯಂಡ್ ಬಿ ಆರ್ 2 ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ ಮೇಲಿದೆ ಇದು. ಓಕೆ, ಕ್ವಶನ್ ನೋಡೋದಕ್ಕೆ ಮಾತ್ರ ದೊಡ್ಡದಿದೆ, ಬಟ್ ಇದು ಸಿಂಪಲ್ ಆಗಿದೆ. ಎ ಆ್ಯಂಡ್ ಬಿ ಏನಿದೆ? ಪ್ರೈಮ್ ನಂಬರ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಏನು? ಇವು ಅವಿಭಾಜ್ಯ ಸಂಖ್ಯೆಗಳು. ಯಾವ ರೀತಿ ಇದಾವೆ ಅವಿಭಾಜ್ಯ ಸಂಖ್ಯೆಗಳು? ಇದೆ ಆರ್ ಇನ್ ದ ಫಾರ್ಮ್ ಆಫ್ ಪಿ ಆ್ಯಂಡ್ p+1. p+1 ಅಂದರೆ ಒಂದರ ನೆಕ್ಸ್ಟ್ ಬರುವಂಥ ಅವಿಭಾಜ್ಯ ಸಂಖ್ಯೆಗಳು. ಈಗ ನಾವು 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ನೋಡ್ತಾ ಹೋದರೆ ಯಾವ್ಯಾವ್ದು ಬರುತ್ತೆ? 2, 3, 5, 7. ಇದನ್ನು ಬರ್ಕೊಳ್ಳಿ, ನಿಮಗೆ ಇದು ತುಂಬ ಇಂಪಾರ್ಟೆಂಟ್. 1ರಿಂದ 100ರವರೆಗೂ ಎಲ್ಲರಿಗೂ ಕೂಡ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಪ್ರೈಮ್ ನಂಬರ್ಸ್ ಗೊತ್ತಿರಲೇಬೇಕು. ಮತ್ತು 11, 13, 17, 19, 23, 29, 31, 37, 41, 43, 47, 53, 59, 61, 67, 71, 73, 79, 83, 89 ಮತ್ತು 97. ಓಕೆ, ಈಗ ಇಷ್ಟೊಂದು 1ರಿಂದ 100ರವರೆಗೆ ಒಟ್ಟು 25 ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ. ಈಗ ಇದರಲ್ಲಿ p+1 ಫಾರ್ಮೆಟಲ್ಲಿ ಯಾವಿದಾವೆ ಅಂತ ನೋಡಿ. ಪಿ ಅಂದರೆ ಒಂದನೇ ಸಂಖ್ಯೆ ಪಿ ಆದರೆ ಎರಡನೇ ಸಂಖ್ಯೆ ಅದಕ್ಕಿಂತ 1 ಜಾಸ್ತಿ ಇರಬೇಕು. ಸೊ ಇಲ್ಲಿದೆ ನೋಡಿ 2 ಮತ್ತು 3. ಇದು 2p ಆದರೆ 3 ಏನಾಗುತ್ತೆ? p+1 ಅದಕ್ಕಿಂತ ಜಾಸ್ತಿ ಆಗುತ್ತೆ. ಹಾಗಾದರೆ ನಮಗೆ ಎ ಮತ್ತು ಬಿ ಯಾವುದಂತ ಸಿಕ್ತಲ್ಲ. a is 2, b is 3. ಓಕೆ, ಈಗ ಅದೇ 5, 7 ನೋಡಿದ್ರೆ ಇದು 5p ಆದರೆ ಇದೇನಾಯಿತು? p+2 ಫಾರ್ಮೆಟ್ ಆಯಿತು. ಓಕೆ, ಸೊ p ಮತ್ತು p+1 ಕ್ಯಾಟಗರಿಗೆ ಬರೋದು ಎರಡೇ ನಂಬರ್. ಅದು ಯಾವುದು? 2 ಮತ್ತು 3. ಈಗ ಇಲ್ಲಿ ನೋಡಿ m ಮತ್ತು n ಅವ್ರು ಏನೋ ಒಂದು ರಿಲೇಷನ್ ಕೊಟ್ಟಿದ್ದಾರೆ. m ಅಂದರೆ ಏನು? a⁴a ಅಂದರೆ 2⁴2 ಪ್ಲಸ್ ಇಲ್ಲಿ b⁴b ಅಂದರೆ b ನ ಘಾತ b ಅಂತ ಅಂದರೆ 3ರ ಘಾತ 3. ಈಗ ನೋಡ್ರಿ 2ರ ವರ್ಗ ಎಷ್ಟು? 4. ಅದೇ ಥರ 3ರ ಘನ ಸಂಖ್ಯೆ ಇಲ್ಲಿ ಪ್ಲಸ್ ಮಾಡಬೇಕು. ಇದೆಷ್ಟು? 27. ಕೂಡಿಸಿದ್ರೆ ಏನಾಯಿತು? 31 ಆಯಿತು. m ಅಂದರೆ ಎಷ್ಟು? 31 ಅಂತ ಬಂತು ಸಂಖ್ಯೆ. ಈಗ ನೆಕ್ಸ್ಟ್ ನೋಡ್ರಿ n.
ಎನ್ ಅಂದರೆ ಏನು ಹೇಳಿದ್ದಾರೆ ಅವರು, ಎನ ಘಾತ ಬಿ ಅಂದರೆ 2^3 ಪ್ಲಸ್ ಬಿನ ಘಾತ ಎ ಅಂದರೆ 3^2. ಇದೆಷ್ಟಾಯಿತು 8 + 9 17. ಓಕೆ, ಎಮ್ ಅಂದರೆ 31, ಎನ್ ಅಂದರೆ 17. ಇದ್ರ ಮೇಲೆ ನಮಗೆ ಏನು ಮಾಡಿದ್ದಾರೆ ಅವರು 4 ಆಪ್ಷನ್ಸನ್ನು ಕೊಟ್ಟರೆ, ಅದನ್ನ ನೋಡೋಣ. ಎಮ್ ಆ್ಯಂಡ್ ಎನ್ ಆರ್ ಕಂಪೋಸಿಟ್ ನಂಬರ್ಸ್. ಕಂಪೋಸಿಟ್ ನಂಬರ್ಸ್ ಅಂದರೆ ಏನು, ಅವಿಭಾಜ್ಯ ಸಂಖ್ಯೆ ಬಿಟ್ಟು ಉಳಿದಿದ್ದಂತ ಹೇಳ್ತೀವಿ. ಬಟ್ ರಿಯಲ್ ಮೀನಿಂಗ್ ಏನಂದರೆ ಯಾವ ಸಂಖ್ಯೆಗಳ ಅಪವರ್ತನಗಳು, ಓಕೆ, ಫ್ಯಾಕ್ಟರ್ಸ್, 2ಕ್ಕಿಂತ ಹೆಚ್ಚು ಅಪವರ್ತನಗಳಿರ್ತಾವಲ್ಲ ಅದಕ್ಕೆ ಕಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಈಗ ಇಲ್ಲಿ ನೋಡಿ 31 ಮತ್ತು 17 ಇವೆರಡು ಕೂಡ ಏನಾಗಿದೆ, ಇದು ದೀಸ್ 2 ಆರ್ ಪ್ರೈಮ್ ನಂಬರ್ಸ್. ಇಲ್ಲಿ ನೋಡ್ರಿ 31 ಮತ್ತು 17 ಅವಿಭಾಜ್ಯ ಸಂಖ್ಯೆಗಳಿದಾವೆ ಇವೆರಡು ಕೂಡ. ಎಮ್ ಈಸ್ ಅ ಪ್ರೈಮ್ ನಂಬರ್ ಬಟ್ ಎನ್ ಈಸ್ ಅ ಕಂಪೋಸಿಟ್ ನಂಬರ್ ಅಂತ, ಇದು ಸುಳ್ಳಾಯಿತು. ಎಮ್ ಈಸ್ ಅ ಪ್ರೈಮ್ ನಂಬರ್, ಎನ್ ಈಸ್ ಅ ಕಂಪೋಸಿಟ್ ನಂಬರ್. ನೋ, ಎನ್ ಈಸ್ ಆಲ್ಸೋ ಅ ಪ್ರೈಮ್ ನಂಬರ್. ಎಮ್ ಆ್ಯಂಡ್ ಎನ್ ಆರ್ ಪ್ರೈಮ್ ನಂಬರ್ಸ್. ಯಸ್, ದಿಸ್ ಈಸ್ ಟ್ರೂ. ಓಕೆ, ಎರಡೂ ಕೂಡ ಪ್ರೈಮ್ ನಂಬರ್ಸ್ ಇವೆ, ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಎಮ್ ಮತ್ತು 2 ಸಂಯುಕ್ತ ಸಂಖ್ಯೆಗಳು ಇಲ್ಲ, ತಪ್ಪು. ಎಮ್ ಅವಿಭಾಜ್ಯ ಸಂಖ್ಯೆ, ಎನ್ ಸಂಯುಕ್ತ ಸಂಖ್ಯೆ ಅಲ್ಲ, ಇದು ಕೂಡ ತಪ್ಪು. ಎಮ್ ಮತ್ತು ಎನ್ ಎರಡೂ ಅವಿಭಾಜ್ಯ ಸಂಖ್ಯೆ, ಇದು ಸರಿಯಾದ ಉತ್ತರ ಆಗಿದೆ. ಈ ಕ್ವಶನ್ ಎವರೇಜ್ ಮೇಲಿದೆ, ಸರಾಸರಿ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿಲಿ. 5 years ago, 5 ವರ್ಷದ ಹಿಂದೆ, ದ ಎವರೇಜ್ ಆಫ್ ಅರುಣಾ, ರಾಯ್, ಡೇವಿಡ್ ಆ್ಯಂಡ್ ಸಲ್ಮಾನ್ ಅಂದರೆ 4 ಜನರದ್ದು ಎವರೇಜ್ ಏಜ್ ಎಷ್ಟಿತ್ತು, 45 ಇತ್ತು. ಇದು 5 ವರ್ಷದ ಹಿಂದೆ ಅಂತಿದೆ. ಸೊ ಈಗ ಎಷ್ಟಾಗುತ್ತೆ, +5. ಸೊ ಎಲ್ಲರದು ಎವರೇಜ್ ಏಜ್ ಎಷ್ಟು, 50. ಓಕೆ, ಈಗ ಎವರೇಜ್ 50 ಅಂದರೆ ಅರ್ಥ ಏನು, ಸರಾಸರಿಯಾಗಿ ಅರುಣಾದು 50 ಆಗುತ್ತೆ, ರಾಯ್ದು 50, ಡೇವಿಡ್ದು 50, ಸಲ್ಮಾನ್ 50, ಹೀಗೆ ಪ್ರತಿಯೊಬ್ಬರದು 50-50 ಅಂತ ಕನ್ಸಿಡರ್ ಮಾಡಬೇಕು. ಸೊ ಇವ್ರದ್ದು ಒಟ್ಟಾರೆ ಟೋಟಲ್ ಏಜ್ ಎಷ್ಟಾಯಿತು, 200 ಆಯಿತು. ಓಕೆ, ಸೊ ಇದು ಸರಾಸರಿ. ಸರಾಸರಿಗೆ ನೀವು ಎಷ್ಟು ಜನ ಇದಾರಲ್ಲ ಅದರಿಂದ ಗುಣಾಕಾರ ಮಾಡಿದ್ರೆ ಅವ್ರದ್ದು ಏನು ಸಿಗುತ್ತೆ, ನಿಮಗೆ ಮೊತ್ತ ಸಿಗುತ್ತೆ. ಓಕೆ, ದಿಸ್ ಈಸ್ ದ ಸಮ್ ಆಫ್ ದೇರ್ ಏಜಸ್. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಸೀತಾ ಜಾಯಿನ್ಸ್ ದೆಮ್ ನೌ. ದ ಎವರೇಜ್ ಏಜ್ ಆಫ್ ಆಲ್ 5 ನೌ ಈಸ್ 49 years. ಸೊ ಈಗ ಎಷ್ಟಿದೆ, 49 ಇದೆ. ಎಷ್ಟು ಜನರದು, 5 ಜನರದು. ಓಕೆ, ಅಂದರೆ ಪ್ರತಿಯೊಬ್ಬರದು 49 ಅಂತ ಅರ್ಥ. ಹಂಗೆ ಎಷ್ಟು ಜನ ಇದ್ದಾರೆ, 5 ಜನ ಇದ್ದಾರೆ. ಸೊ ಇವ್ರದ್ದು ಏಜ್ ಎಷ್ಟಾಯ್ತು ನೋಡಿ, 245. ಇದು ಕೂಡ ಏನಾಗುತ್ತೆ ನಿಮ್ಮದು ಮೊತ್ತ, ಸಮ್. ಬಟ್ ಇದು 4 ಜನರದು, ಇದು 5 ಜನರದು ಸಮ್. ಓಕೆ, ಸೊ ಮೊದಲಿರೋ 4 ಜನರ ಮೊತ್ತವನ್ನು ಈಗಿರೋ 5 ಜನರಲ್ಲಿ ಮೈನಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಕೊನೆಗೆ ಯಾರು ಬಂದ್ರಲ್ಲ, ಸೀತಾ. ಓಕೆ, ಅವ್ರ ಏಜ್ ಸಿಗುತ್ತೆ ಅಂತಾನೆ. ಹಂಗಾದರೆ ಸೀತಾಳ ಏಜ್ ಎಷ್ಟು, 45 years. ಓಕೆ, ಸೊ ಇದರಲ್ಲಿ ಇದು 4 ಜನರದ್ದು, ಇದರಲ್ಲಿ 4 ಜನರದ್ದು ಮೈನಸ್ ಮಾಡಿದ್ರೆ 45 ಉಳಿಯುತ್ತಲ್ಲ, ಅದು 45 ಯಾರ್ದು ಕೊನೆಯದಾಗಿ ಬಂದದ್ದು, ಸೀತಾ. ಸೊ ಆನ್ಸರ್ ಈಸ್ 45 years. ಇಲ್ಲಿ ನೋಡ್ರಿ, ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಫಾಲೋವಿಂಗ್ ಕ್ವಶನ್. ಅಪ್ರಾಕ್ಸಿಮೇಟ್ ಅಂತ ಕೇಳಿದ್ದಾರೆ. ಯು ಆರ್ ನಾಟ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಎಕ್ಸಾಕ್ಟ್ ವ್ಯಾಲ್ಯೂ. ಎಕ್ಸಾಕ್ಟ್ ವ್ಯಾಲ್ಯೂ ಬೇಕಾಗಿಲ್ಲ, ಅಂದರೆ ಪಾಯಿಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಡಿ, ಅದನ್ನು ಅಂದಾಜು ಮಾಡಿ ಅಂತ ಹೇಳಿದ್ರೆ. ಇಲ್ಲಿ ನೋಡಿ, ಅಂದಾಜು ಬೆಲೆ ಎಷ್ಟು, ರೌಂಡ್ ಫಿಗರ್ ಮಾಡಬೇಕು. ಈಗ 41.99 ಇದೆ, ಇದನ್ನು ರೌಂಡ್ ಫಿಗರ್ ಮಾಡಿದ್ರೆ ಏನಾಗುತ್ತೆ, ನಾವು 42 ಅಂತ ಬರ್ಕೋಬೋದಲ್ಲ. 51.99 ಇದೆ, ಅದನ್ನು ನಾವು ರೌಂಡ್ ಫಿಗರ್ ಮಾಡಿ 52 ಅಂತ ಬರ್ಕೋಬೋದು. 52 ಮೈನಸ್ 28.04 ಇದೆ, 04 ಇದು ನೆಗ್ಲಿಜಿಬಲ್. ಸೊ ಇದನ್ನು ನಾವು 28 ಸ್ಕ್ವೇರ್ 28 ಸ್ಕ್ವೇರ್ ಅಂತ ಬರ್ಕೋಬೋದು. ಓಕೆ, ಭಾಗಿಲೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇದೆ, ಇದನ್ನು ನಾವು ಡಿವೈಡ್ ಬೈ ಎಕ್ಸ್ ಅಂತ ಬರ್ಕೊಳ್ಳೋಣ. ಈ ಥರ ಇಸ್ ಈಕ್ವಲ್ಸ್ ಟು 13.11 13.11 ಇದನ್ನು ನಾವು 13 ಅಂತ ಬರ್ಕೋಬೋದು. 13 ಸ್ಕ್ವೇರ್ ಮೈನಸ್ ಇಲ್ಲಿ ನೋಡಿ 138.99. ಓಕೆ, ಇದನ್ನು ಅಂದಾಜು ಮಾಡಿದಾಗ 139 ಆಗುತ್ತೆ. ಓಕೆ, ಈಗ ಇದನ್ನು ಸ್ಕ್ವೇರ್ ಮಾಡಿ ಮೈನಸ್ ಮಾಡೋದಾದರೆ ನಿಮಗೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್, ತುಂಬ ಟೈಮ್ ತಗೊಳುತ್ತೆ. ಬಟ್ ಈ ಕ್ವಶನ್ ಯಾಕೆ ಕೇಳಿದಾರೆ ಅಂದರೆ, ಓಕೆ, ಒಂದು ಅಲ್ಜಿಬ್ರೈಕ್ ಐಡೆಂಟಿಟಿ ಇದೆ. ಏನದು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದು ಗೊತ್ತಿರಲೇಬೇಕಾದಂಥ ಐಡೆಂಟಿಟಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಇದನ್ನು ನಾವು a ಪ್ಲಸ್ ಬಿ
ಬ್ರ್ಯಾಕೆಟ್ ಎ ಮೈನಸ್ ಬಿ ಅಂತ ಬರ್ಕೋಬೋದು. ಈಗ ಇಲ್ಲಿ ಎ ಅಂದರೆ ಏನು ನೋಡಿ 52. ಇದನ್ನು ಯಾವ ಥರ ಬರ್ಕೋಬೋದು, 52 ಪ್ಲಸ್ 28, ಇನ್ನೊಂದು ಬ್ರ್ಯಾಕೆಟಲ್ಲಿ 52 ಮೈನಸ್ 28 ಅಂತ ಬರ್ಕೋಬೋದು. ಈ ಥರ ಬರೆಯೋದ್ರಿಂದ ನಮಗೆ ಬರೀ ಪ್ಲಸ್ ಮೈನಸ್ ಮಾಡಿದ್ರೆ ಮುಗಿದು ಹೋಗುತ್ತೆ, ಸ್ಕ್ವೇರ್ ಮಾಡೋ ಅವಶ್ಯಕತೆ ಬರಲ್ಲ. ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ 13 ಸ್ಕ್ವೇರ್ 13ರ ವರ್ಗ ಎಷ್ಟು, 169 ಮೈನಸ್ 139. ಇಲ್ಲಿ ನೋಡಿ 52 ಪ್ಲಸ್ 28 ಎಷ್ಟಾಯ್ತು, ಇದು 80 ಇಂಟು 52 ಮೈನಸ್ 28 ಎಷ್ಟಾಗತ್ತಿದು 24, 24 ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ಸ್ ಟು ಇದೆಷ್ಟು 30. ಓಕೆ, ಈಗ ಎಕ್ಸ್ನ ಈ ಕಡೆ ತೊಗೊಂಡೋಗಿ 30ನ ಇಲ್ಲಿ ತೊಗೊಂಡು ಬನ್ನಿ, ಸಿಂಪ್ಲಿಫೈ ಮಾಡಿದ್ರೆ ಯಾವ ಥರ ಆಗುತ್ತೆ, 80 ಇಂಟು 24 ಡಿವೈಡೆಡ್ ಬೈ 30 ಈಸ್ ಈಕ್ವಲ್ಸ್ ಟು ಎಕ್ಸ್. 0 ಕ್ಯಾನ್ಸಲ್ ಮಾಡ್ಬೋದು, 3 1 3 8 3 1 3 8 ಕ್ಯಾನ್ಸಲ್ ಆಗುತ್ತೆ, 8 8 64. ಹಾಗಾದರೆ ನಿಮ್ಮ ಎಕ್ಸ್ ಎಷ್ಟಾಯಿತು 64, ಆನ್ಸರ್ 1. ಓಕೆ, ಆಪ್ಷನ್ ಎ ಈಸ್ ರೈಟ್. ಸೊ ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಐಡೆಂಟಿಟಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬ್ರ್ಯಾಕೆಟ್ ಎ ಪ್ಲಸ್ ಬಿ ಬ್ರ್ಯಾಕೆಟ್ ಎ ಮೈನಸ್ ಬಿ. ಇನ್ನು ಮತ್ತು ಇಂಪಾರ್ಟೆಂಟ್ ಐಡೆಂಟಿಟೀಸ್ ನೋಡಬೇಕಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರನ್ನು ನೀವು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿಬೋದು. ಇನ್ನೊಂದು ಎ ಮೈನಸ್ ಬಿ ಹೋಲ್ ಸ್ಕ್ವೇರನ್ನು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇದನ್ನು ಬಿಟ್ಟು ಇನ್ನೂ ಭಾಳಷ್ಟು ಐಡೆಂಟಿಟೀಸ್ ಇದ್ದಾವೆ, ಅಲ್ಜಿಬ್ರಾಯಿಕ್ ಐಡೆಂಟಿಟೀಸ್. ಅವು ಪ್ರಾಬ್ಲಮ್ಸಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರ ಮೇಲೆ ನಾವು ಒಂದು ವಿಡಿಯೋನ ಮಾಡಿ ನಮ್ಮ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಸೊ ಎಲ್ಲರೂ ನೋಡಿ. ನೆಕ್ಸ್ಟ್ ಕ್ವಶನ್, ದ ಪೆರಿಮೀಟರ್ ಆಫ್ 2 ಸ್ಕ್ವೇರ್ಸ್ 20 ಸೆಂಟಿಮೀಟರ್ ಆ್ಯಂಡ್ 48 ಸೆಂಟಿಮೀಟರ್. ಓಕೆ, 2 ಸ್ಕ್ವೇರ್ ಅಂತ ಹೇಳಿದ್ದಾರೆ, ಒಂದು ಚಿಕ್ಕದಿದೆ ಮತ್ತೊಂದು ದೊಡ್ಡದು ಈ ಥರ ಇದೆ. ಪೆರಿಮೀಟರ್ ಕೊಟ್ಟಿದ್ದಾರೆ. ಸೊ ದ ಪೆರಿಮೀಟರ್ ಆಫ್ ದ ಥರ್ಡ್ ಸ್ಕ್ವೇರ್, ನಿಮಗೆ ಕೇಳಿರೋದೇನು, ಪೆರಿಮೀಟರ್ ಆಫ್ ದ ಥರ್ಡ್ ಸ್ಕ್ವೇರ್ ಕೇಳಿದ್ದಾರೆ. ಏನು ಹೇಳಿದ್ದಾರೆ ಅಲ್ಲಿ, ಕಂಡೀಷನ್ ಏನು, ವೇರ್ ಏರಿಯಾ ಈಸ್ ದ ಸಮ್ ಆಫ್ ದ ಏರಿಯಾ ಆಫ್ 2 ಸ್ಕ್ವೇರ್ಸ್. ಇವೆರಡೂದರ ಏರಿಯಾನ ಪ್ಲಸ್ ಮಾಡಿದ್ರೆ ನಿಮಗೆ ಥರ್ಡ್ ಬಿಗ್ ಸ್ಕ್ವೇರ್ ಏರಿಯಾ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಈಗ ಇದರ ಪರಿಧಿ ಅಂದರೆ ಅರ್ಥ ಏನು, ಇಲ್ಲಿದೆ ಅಲ್ಲ ಇದು ಬೌಂಡ್ರಿ. ಪರಿಧಿ ಅಂದರೆ ಏನು, ಬೌಂಡ್ರಿ ಅಂತ ಅರ್ಥ. ಸೊ ಇಲ್ಲಿಂದ ಇಲ್ಲಿ ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಇದು. ಓಕೆ, ಈ 4 ಬಾಹುಗಳನ್ನು ಪ್ಲಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಪರಿಧಿ ಸಿಗುತ್ತೆ. ಈಗ ಇದು ಚೌಕ ಇದೆ, ಹಾಗಾದರೆ 4 ಬಾಹುಗಳು ಸಮನಾಗಿರುತ್ತವಲ್ಲ, ಹಾಗಾದರೆ ಇಲ್ಲಿ ನೋಡಿ. ಸೊ ಇದನ್ನು 4 ಪಟ್ಟು ಮಾಡಿದಾಗ ಎಷ್ಟು ಬಂದಿದೆ, 20. ಅಂದರೆ ಎ ಅಂತ ಅಂದ್ಕೊಂಡ್ರೆ ಇದು 4a ಅಂದರೆ ಎಷ್ಟು, 25. ಹಾಗಾದರೆ ನಿಮ್ಮದು ಎ ಎಷ್ಟಾಗುತ್ತೆ 5. 5 ಯಾವ ಥರ ಬಂತಂದರೆ 4ನ ಈ ಕಡೆ ತೊಗೊಂಡೋಗಿ ಭಾಗಾಕಾರ ಆಗುತ್ತೆ. ಸೊ ಎ ಅಂದರೆ 20 ಭಾಗಿಲೆ 4, ಅದು 5. ಸೊ ಇದ್ರ ಬಾಹು ಎಷ್ಟಾಯಿತು, 5 ಆಯಿತು. ಈಗ ಇದ್ರ ಬಾಹು ನೋಡಿ, ಈಗ ಇದನ್ನ ಬಿ ಅಂತ ತಗೊಂಡ್ರೆ, ಎಸ್. ಸೊ 4 ಸಲ ಬಿ ಅಂದರೆ ಬಿ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಬಿ. 4 ಸಲ ಬಿ ಅಂದರೆ ಎಷ್ಟಾಯ್ತು, ಇದು 48. ಸೊ ನಿಮಗೆ ಬಿ ಅಂದರೆ 48 ಭಾಗಿಲೆ 4. ಸೊ ಬಿ ಅಂದರೆ 12. ಇದರ ಬಾಹು ಎಷ್ಟಾಯಿತು, 12 ಆಯಿತು. ಈಗ ಬಾಹು ಸಿಕ್ಕ ಮೇಲೆ ನಿಮ್ಗೆ ಏನು ಬೇಕಾಗಿದೆ, ಇಲ್ಲಿ ಏರಿಯಾ, ವಿಸ್ತೀರ್ಣ. ಈ ವಿಸ್ತೀರ್ಣ ಯಾಕೆ ಕಂಡುಹಿಡಿಬೇಕು, ಇವೆರಡರ ವಿಸ್ತೀರ್ಣಗಳನ್ನು ಮೊತ್ತ ಮಾಡಿದ್ರೆ ಪ್ಲಸ್ ಮಾಡಿದ್ರೆ ನಮ್ಗೆ 3ನೇ ಚೌಕದ ವಿಸ್ತೀರ್ಣ ಸಿಗ್ತಾ ಇದೆ. ಸೊ ಇಲ್ಲಿ ನೋಡಿ ಎಷ್ಟಾಯ್ತು, ಇದು 1ನೇದರ ವಿಸ್ತೀರ್ಣ ಎಷ್ಟಾಯಿತು, ಬಾಹು ಗುಂಡ್ಲೆ ಬಾಹು. ಓಕೆ, ಚೌಕದ ವಿಸ್ತೀರ್ಣ ಬಾಹು ಗುಂಡ್ಲೆ ಬಾಹು. ಸೊ ಇದು ಎಷ್ಟಾಯಿತು, 5 ಇಂಟು 5 25 ಆಯಿತು. ಎರಡನೇದು ನೋಡು, 12 ಇಂಟು 12 144, 144 ಆಯಿತು. ಇದನ್ನ ಕೂಡಿಸಿದ್ರೆ ನಿಮಗೆ 169. ಇದು 3ನೇ ಚೌಕದ ವಿಸ್ತೀರ್ಣ ಎಷ್ಟು, 169. ಹಾಗಾದರೆ ಈಗ ಬಾಹು ಎಷ್ಟಾಗತ್ತೆ ನೋಡಿ. ಎಸ್, ಇಲ್ಲಿ ನೀವು ಇದನ್ನು ಸಿ ಅಂತ ತಗೋದಾದರೆ ಸಿ ಇಂಟು ಸಿ. ಓಕೆ, ಸಿ ಇಂಟು ಸಿ ಮಾಡಿದಾಗ 169 ಸಿಕ್ಕಿದೆ. ಅಂದರೆ ಯಾವ ಸಂಖ್ಯೆನ ಅದೇ ಸಂಖ್ಯೆಗೆ ಗುಣಾಕಾರ ಮಾಡಿದರೆ 169 ಬರುತ್ತೆ ಅಂದರೆ 13. 13 ಗುಂಡ್ಲೆ 13 169. ಹಾಗಾದರೆ ಬಾಹು ಎಷ್ಟಾಯ್ತು, ಇದು 13. ಇನ್ನು ಇದರ ವಿಸ್ತೀರ್ಣ, ಇದರದ್ದು ಏನು ಬೇಕು ನಿಮಗೆ, ಈಗ ಸುತ್ತಳತೆ ಬೇಕಾಗಿದೆ.
ಓಕೆ, ಪೆರಿಮೀಟರ್. ಸೊ 13 ಇಂಟು 4 ಇಂಟು 4 ಯಾಕೆ, ಇದು 13 ಇದು 13 ಪ್ಲಸ್ 13 ಪ್ಲಸ್ 13 4 ಸಲ ಪ್ಲಸ್ 13 ಆಗುತ್ತೆ. ಸೊ ಇದರ ಆನ್ಸರ್ 52. ಆನ್ಸರ್ ಇಸ್ 52, ಆಪ್ಷನ್ 1. ಓಕೆ, ಇಲ್ಲಿ ಸೂತ್ರ ಬರೀತೀನಿ ನೋಡಿ. ಚೌಕದ ವಿಸ್ತೀರ್ಣ ಏನಾಗುತ್ತೆ, ಬಾಹು ಗುಂಡ್ಲೆ ಬಾಹು, ಅಂದರೆ ಎ ಇದ್ರೆ ಎ ಇಂಟು ಎ, ಬಿ ಇದ್ರೆ ಬಿ ಇಂಟು ಬಿ. ಅದೇ ಥರ ಚೌಕದ ಸುತ್ತಳತೆ ಅಥವಾ ಪರಿಧಿ ಅಂತಲೂ ಕರೀತಾರೆ. ಇಲ್ಲೇನಾಗುತ್ತೆ, 4 ಗುಂಡ್ಲೆ ಬಾಹು. ಎಸ್, ಬಾಹುವನ್ನು 4 ಸಲ ಕೂಡಿಸ್ಬೇಕು, ಅಂದರೆ 4 ಗುಂಡ್ಲೆ ಬಾಹು ಆಯಿತು. ಇದನ್ನು ಇಟ್ಕೊಂಡು ನಾವೇನು ಮಾಡೀವಿ, ಲೆಕ್ಕ ಮಾಡಿದ್ದೀವಿ. ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಯಾವುದ್ರ ಮೇಲಿದೆ, ಇದು ಓಕೆ ಪಾಲುದಾರಿಕೆ. ಓಕೆ, ಶೇರಿಂಗ್. ಎ ಬಿ ಸಿ ಎಂಟರ್ ಇಂಟು ಅ ಪಾರ್ಟ್ನರ್ಶಿಪ್ ಇನ್ ದ ರೇಷಿಯೋ 5/6 5/12 5/3. ಆಫ್ಟರ್ 4 months A increases his share by 100%. Okay, if the total profit at the end of 1 year be 50,000, then B's share in the total profit ಎಷ್ಟು ಅಂತ ಕೇಳ್ತಿದ್ದಾರೆ. ಟೋಟಲ್ ಪ್ರಾಫಿಟಲ್ಲಿ ಈಗ ನಾವೇನು ಮಾಡೋಣ, ಇದು 5/6 ಇದೆ, 5/12 ಇದೆ, 5/3 ಇದೆ. ಈಗ ಫ್ರ್ಯಾಕ್ಷನಲ್ಲಿ ಇದೆಯಲ್ಲ, ಇದನ್ನು ಮೊದಲು ಕನ್ವರ್ಟ್ ಮಾಡ್ಕೊಳ್ಳೋಣ. ಈಗ ಬಿಗ್ಗೆಸ್ಟ್ ನಂಬರ್ ಅಂದರೆ ಇದರದ್ದು ಎಲ್ ಸಿ ಎಮ್ ಇಂದ ನಾವು ಏನು ಮಾಡ್ಬೇಕು, ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಆ್ಯಕ್ಚುಲಿ ಲಸ ತೆಗೆದು ನೋಡ್ರಿ, ಅಂದರೆ 6 ಇದೆ, 12 ಇದೆ, 3 ಇದೆ. ಇದ್ರ ಲಸ ಎಷ್ಟಾಗುತ್ತೆ, 12 ಆಗುತ್ತೆ. ಸೊ ನಾವು ಎಲ್ಲದಕ್ಕೂ ಏನು ಮಾಡೋಣ, 12ಇಂದ ಗುಣಾಕಾರ ಮಾಡೋಣ. ಎಸ್, ಸೊ ಇಲ್ಲಿ ನೋಡ್ರಿ, 6 1 6 2 ಇಲ್ಲಿ ಎಷ್ಟಾಯಿತು, 10 ಅನುಪಾತ 12 12 ಕ್ಯಾನ್ಸಲ್ ಆಗಿ 5 ಹಾಗೆ ಉಳಿಯುತ್ತೆ. 3 1 3 4 ಇದು 20. ಸೊ ಫ್ರ್ಯಾಕ್ಷನಲ್ಲಿ ಇರುವಂಥ ಭಿನ್ನರಾಶಿಯಲ್ಲಿರುವಂಥ ನಾವು ಅನುಪಾತಗಳನ್ನು ನಾವು ಕನ್ವರ್ಟ್ ಮಾಡಿ ಓಕೆ ಸಂಖ್ಯೆಯಲ್ಲಿ ಬರ್ಕೊಂಡಿದ್ದೀವಿ. ಸೊ 10 ಅನುಪಾತ ಅಂದರೆ ಎದ್ದು ಎಷ್ಟಾಯಿತು, 10 ಆಯಿತು, ಬಿದ್ದು 5 ಮತ್ತು ಸಿದು 20. ಇದು ಪಾಲಾಯಿತು ಅವ್ರದ್ದು ಶೇರ್. ಈಗ ನೋಡಿ ಏನು ಹೇಳಿದ್ದಾರೆ ಅವರು, ಆಫ್ಟರ್ 4 months ಅಂದರೆ 4 ತಿಂಗಳ ತನಕ ಅವ್ರದ್ದು ಪಾರ್ಟ್ನರ್ಶಿಪ್ ಸೇಮ್ ಇದೆ. ಅಂದರೆ ಈಗ 10 ಇದೆ ಅಂತ ಅಂದ್ಕೊಳ್ಳಿ. ಸೊ ಇದು 4 ತಿಂಗಳ ತನಕ ಹೀಗೆ ಹೋಗುತ್ತೆ ಸರಿಯಾಗಿ, ಏನೂ ಪ್ರಾಬ್ಲಮ್ ಇಲ್ಲದೆ. ಬಟ್ 4 ತಿಂಗಳಾದಮೇಲೆ ಇನ್ನು ನೆಕ್ಸ್ಟ್ ಉಳಿದಿರೋ 8 ತಿಂಗಳಿಗೆ ಏನು ಮಾಡ್ತಾರೆ ಅವರು, ಎ ಒಬ್ಬನೇ ಏನು ಮಾಡ್ತಾನೆ, ತನ್ನ ಶೇರನ್ನು 100% ಹೆಚ್ಚು ಮಾಡ್ತಾನೆ. ಅಂದರೆ ಈಗ ಮೊದಲು 10 ಇತ್ತು, ಈಗ ಮತ್ತೆ 10 ಹೆಚ್ಚಿಗೆ ಮಾಡಿದರೆ ಎಷ್ಟಾಯಿತು, ಟೋಟಲ್ ಎಷ್ಟಾಯಿತು, 20 ಆಯಿತು. ಸೊ ನೆಕ್ಸ್ಟ್ ಉಳಿದ 8 ತಿಂಗಳಿಗೆ ಅವನ ಶೇರ್ ಎಷ್ಟಾಯಿತು, 20 ಆಯಿತು. ಓಕೆ, ಈಗ ಅದೇ ಥರ ಬಿನಲ್ಲಿ ಏನೂ ಚೇಂಜಸ್ ಇಲ್ಲ. ಸೊ ಎಲ್ಲ 12 ತಿಂಗಳಿಗೂ ಕೂಡ ಬಿನ ಶೇರ್ ಎಷ್ಟಿದೆ, 5 ಇದೆ. ಅದೇ ಥರ ಸಿನಲ್ಲೂ ಕೂಡ ಏನೂ ಬದಲಾವಣೆ ಇಲ್ಲ. ಹಾಗಾದರೆ ಎಲ್ಲ 12 ತಿಂಗಳಿಗೂ ಕೂಡ ಸಿದ ಶೇರ್ ಎಷ್ಟಾಯಿತು, 20. ಓಕೆ, ಸೊ ಈ ಥರ ತಿಂಗಳ ಪ್ರಕಾರ ಕ್ಯಾಲ್ಕುಲೇಟ್ ಮಾಡೋದರದ ಅವಶ್ಯಕತೆ ಏನಿದೆ ಅಂದರೆ, ಇಲ್ಲಿ ನೋಡಿ ಎ ಇದ್ದವನು ಏನು ಮಾಡ್ತಾನೆ, 4 months ಆದಮೇಲೆ ಅವನ ಶೇರ್ನ ಚೇಂಜ್ ಮಾಡ್ತಾನಲ್ಲ, ಅದಕ್ಕೆ ನಾವು ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಎಷ್ಟಾಯ್ತು, ಇದು 40, ಇದು 160, ಒಟ್ಟು 200 ಆಯಿತು ಶೇರು. ಯಾರದು, ಏದು. ಬಿ ಶೇರ್ ಎಷ್ಟಾಯಿತು, 60 ಆಯಿತು. ಸಿ ಶೇರ್ ಎಷ್ಟಾಯಿತು, 240. ಈಗ ಈ 3 ಜನರ ಶೇರನ್ನು ಕೂಡಿಸ್ರಿ, ಎಲ್ಲ ಪ್ಲಸ್ ಮಾಡಿ, ಇದು ಎಷ್ಟಾಯಿತು, 500 ಆಗುತ್ತೆ. ಎಷ್ಟಾಗುತ್ತೆ, ಇದು 500. ಓಕೆ, ಸೊ ಅನುಪಾತದಲ್ಲಿ ತೊಗೊಂಡ್ರೆ 500 ಆಯಿತು. ಬಟ್ ರಿಯಲ್ ಅಮೌಂಟ್ ಎಷ್ಟಿದೆ ಇಲ್ಲಿ ನೋಡಿ, 50,000. ರಿಯಲ್ ಅಮೌಂಟ್, ರಿಯಲ್ ದುಡ್ಡು ಎಷ್ಟಿದೆ, 50,000. ಈಗ ಇಲ್ಲಿಂದ ಇಲ್ಲಿ ಎಷ್ಟು ಪಟ್ಟು ಹೆಚ್ಚಿದೆ, ಇದು 100 ಪಟ್ಟು ಜಾಸ್ತಿ ಐತೆ, ಹೌದಿಲ್ಲ? ಸೊ ಅದೇ ಥರ ಎಲ್ಲದಕ್ಕೂ ಕೂಡ ಈಗ ಸಿ ಶೇರ್ ಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಇಂಟು 100 ಮಾಡಬೇಕು. ಬಿನ ಶೇರ್ ಬೇಕಂದ್ರೆ ಇಲ್ಲಿ ಇಂಟು 100 ಮಾಡಬೇಕು. ಎನ ಶೇರ್ ಬೇಕಂದ್ರೆ ಇಲ್ಲಿ ಇಂಟು 100. ನಮಗೆ ಕೇಳಿರೋದು ಯಾರ್ದು, ಬಿನ ಪಾಲು. ಓಕೆ, ಶೇರ್ ಆಫ್ ಬಿ ಕೇಳಿದ್ದಾರೆ. ಸೊ 60 ಗುಂಡ್ಲೆ 100 ಎಷ್ಟಾಯ್ತು, ಇದು 6,000. ಓಕೆ, 6,000 ಮಾತ್ರ. ಈಗ ಸಿನ ಶೇರ್ ನೋಡಿದ್ರೆ 24,000 ಆಗುತ್ತೆ, ಮತ್ತು ಎನ ಶೇರ್ ನೋಡಿದ್ರೆ 20,000 ಆಗುತ್ತೆ. ಓಕೆ,
ಇಲ್ಲಿ ಎಷ್ಟು ಪಟ್ಟು ಜಾಸ್ತಿ ಆಗಿರುತ್ತಲ್ಲ, ಇದು ಅನುಪಾತದಲ್ಲ 500 ಇತ್ತು, ರಿಯಲ್ ಆಗಿ 50,000 ಇದೆ, 100 ಪಟ್ಟು ಆಯಿತು. ಅದೇ ಥರ ಎಲ್ಲ ಕೂಡ 100 ಪಟ್ಟು ಜಾಸ್ತಿ ಆಗುತ್ತೆ. 240 ಇದ್ದಿದ್ದು 24,000 ಆಗುತ್ತೆ, ಇದು ಬಿದು 60 ಇದ್ದಿದ್ದು 6,000 ಆಗುತ್ತೆ, ಎದು 200 ಇದ್ದಿದ್ದು 20,000 ಆಗುತ್ತೆ. ಓಕೆ, ಸೊ ಆನ್ಸರ್ ಈಸ್ ಎ. ಈ ಕ್ವಶನ್ ನೋಡಿ, ಇದು ಪರ್ಮುಟೇಷನ್ ಕಾಂಬಿನೇಷನ್ ಮೇಲೆ ಬರುತ್ತೆ. ಪರ್ಮುಟೇಷನ್ ಕಾಂಬಿನೇಷನ್ ಮೇಲೆ ಇನ್ ಹೌ ಮೆನಿ ಡಿಫರೆಂಟ್ ವೇಸ್ ಕ್ಯಾನ್ ದ ಲೆಟರ್ಸ್ ಆಫ್ ದ ವರ್ಡ್ ಟ್ರಾನ್ಸ್ಪಿರೇಷನ್ ಬಿ ಅರೇಂಜ್ಡ್ ಸೋ ದಟ್ ದ ಓವೆಲ್ಸ್, ಕಂಡೀಷನ್ ನೋಡಿ, ಓವೆಲ್ಸ್ ಆಲ್ವೇಸ್ ಕಮ್ ಟುಗೆದರ್. ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವಂತೆ ನಾವೇನು ಮಾಡಬೇಕು, ಜೋಡಿಸ್ಬೇಕು. ಟ್ರಾನ್ಸ್ಪಿರೇಷನ್ ಅಂತ ಅನ್ನೋ ವರ್ಡಲ್ಲಿ ಓಕೆ ಬರುವಂಥ ಸ್ವರಗಳು ಅಂದರೆ ಎ ಇ ಐ ಒ ಯು, ಇಂಗ್ಲೀಷಲ್ಲಿ ನಾವು ಓವೆಲ್ಸ್ ಅಂತೀವಲ್ಲ, ಎ ಐ ಒ ಯು. ಎಸ್, ಸೊ ಎಷ್ಟು ವಿಭಿನ್ನ ರೀತಿಯಲ್ಲಿ ಜೋಡಿಸಬಹುದು ಅಂತ ಕೇಳ್ತಿದ್ದಾರೆ. ಈಗ ಫಸ್ಟ್ ಏನು ಮಾಡೋಣ, ಇದರಲ್ಲಿ ಯಾವ್ಯಾವ ಸ್ವರಗಳಿದಾವೆ ಅಂತ ನೋಡಿ. ಎ ಇದೆ, ಓಕೆ, ಐ ಇದೆ, ಮತ್ತೆ ಇದೆ, ಐ ಇದೆ, ಓ ಇದೆ. ಅಂದರೆ 2 ಎ ಇದೆ, 2 ಐ ಇದೆ, 1 ಓ ಇದೆ. ಇದೆಲ್ಲನೂ ಏನು ಒಟ್ಟಿಗೆ ಇರಬೇಕಂತ ಹೇಳಿದ್ದಾರೆ ನಮಗೆ. ಓಕೆ, ಒಟ್ಟಿಗೆ ಇರಬೇಕು, ಇವು ಸಪ್ರೇಟ್ ಆಗಬಾರ್ದು. ಹಾಗಾದರೆ ಇದನ್ನು ನಾವು ಒಂದು ಗುಂಪು ಅಂತ ಕನ್ಸಿಡರ್ ಮಾಡಬೇಕು. ಸಪ್ರೇಟ್ ಆಗಬಾರ್ದು, ಹಾಗಾದರೆ ಇದು ಒಂದು ಗುಂಪು ಇದೆ. ಇನ್ನು ಇದನ್ನು ಬಿಟ್ಟು ಉಳಿದಿರೋದು ಯಾವುದು, ಟಿ ಆರ್ ಎನ್ ಎಸ್ ಪಿ ಆರ್ ಟಿ ಎನ್. ಓಕೆ, 2 3 4 5 6 7 8 9. ಓಕೆ, ಸೊ ಒಟ್ಟು 9 ಲೆಟರ್ ಆಯಿತು. ಇದನ್ನು ಓವೆಲ್ಸದ ಗುಂಪನ್ನು, ಸ್ವರಗಳದ ಒಂದು ಗುಂಪು ಮಾಡಿ 1 ಅಂತ ಇಟ್ಕೊಂಡಿದ್ದೀವಿ ನಾವು. ಈಗ ಪರ್ಮುಟೇಷನ್ ಪ್ರಕಾರ ಯಾವ ಥರ ಅಂದರೆ 9 ಲೆಟರ್ಸ್ ಇದಾವಲ್ಲ, ಸೊ 9 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬೇಕು. ಇದು ಫ್ಯಾಕ್ಟೋರಿಯಲ್ದ ಅರ್ಥ ಏನಂತ ಹೇಳ್ತೀನಿ ನಾನು. ಸೊ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಓಕೆ, ಎಷ್ಟು ಲೆಟರ್ ರಿಪೀಟ್ ಆಗಿದಾವಲ್ಲ, ಅಂದರೆ ಒಂದಕ್ಕಿಂತ ಜಾಸ್ತಿ ಸಲ ಬಂದರೆ ಅದರಿಂದ ನಾವೇನು ಮಾಡಬೇಕು, ಇಲ್ಲಿ ಭಾಗಾಕಾರ ಮಾಡಬೇಕು. ಇಲ್ಲಿ ನೋಡಿ, ಟಿ ಎಷ್ಟು ಸಲ ಬಂದಿದೆ, 2 ಸಲ ಬಂದಿದೆ. ಸೊ 2 ಫ್ಯಾಕ್ಟೋರಿಯಲಿಂದ ಭಾಗಾಕಾರ ಮಾಡಬೇಕು. ಯಾಕೆ ಭಾಗಾಕಾರ ಮಾಡಬೇಕಂದ್ರೆ, ಸೊ ಟಿ ಇದು 9 ಫ್ಯಾಕ್ಟೋರಿಯಲ್ ತೊಗೊಂಡಾಗ ಟಿ ಬಾಜು ಬಾಜು ಅಥವಾ ಒಂದು ಪ್ಲೇಸಲ್ಲಿ ಇನ್ನೊಂದು ಬಂದರೂ ಕೂಡ ಅದು ಆನ್ಸರ್ ಸೇಮೇ ಇರುತ್ತೆ. ಓಕೆ, ಅದು ಕೂಡ ಎಲ್ಲ ಕೌಂಟ್ ಆಗಿರುತ್ತೆ. ಹಾಗಾಗಿ ನಾವು 2 ಫ್ಯಾಕ್ಟೋರಿಯಲಿಂದ ಡಿವೈಡ್ ಮಾಡಬೇಕು. ಈಗ ಮತ್ತೆ ನೋಡಿ, ಆರ್ ಕೂಡ 2 ಸಲ ಇದೆ. ಸೊ ಇದು ಆರದು 2 ಫ್ಯಾಕ್ಟೋರಿಯಲಿಂದ ಡಿವೈಡ್ ಮಾಡಿದ್ವಿ. ಮತ್ತು ಯಾವ ಲೆಟರ್, ಎನ್ ಕೂಡ 2 ಸಲ ಇದೆ. ಸೊ ಈ ಥರದ್ದು 2 ಫ್ಯಾಕ್ಟೋರಿಯಲಿಂದ ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಓಕೆ, ಸೊ ಈಗ ಇದರದ್ದು ಅರೇಂಜ್ಮೆಂಟ್ ಆಯಿತು ಇಂಟು. ಓಕೆ, ಈಗ ಇಲ್ಲಿ ನೋಡಿ, ಈ ಗುಂಪಿದೆಯಲ್ಲ, ಈ ಗುಂಪಲ್ಲೂ ಕೂಡ ಎ ಮತ್ತು ಐ ಮತ್ತು ಓ ಇವು ತಮ್ಮ ಜಾಗನ ಬದಲಾಯಿಸ್ಕೋಬೋದಲ್ಲ. ಎ ಐ ಬರ್ಬೋದು, ಎ ಐ ಓ ಅಂತಲೂ ಬರ್ಬೋದು. ಓಕೆ, ಸೊ ಇದರದ್ದು ಪರ್ಮುಟೇಷನ್ ಏನಾಗುತ್ತೆ ಅಂತ ನೋಡಿ. ಪರ್ಮುಟೇಷನ್ ಆಫ್ ದಿಸ್ ಟೋಟಲ್ ಗ್ರೂಪಲ್ಲಿ ಎಷ್ಟು ಲೆಟರ್ಸ್ ಇದ್ದಾವೆ, 5 ಲೆಟರ್ಸ್. ಸೊ ಇದು 5 ಫ್ಯಾಕ್ಟೋರಿಯಲ್ ಭಾಗಿಲೆ. ಎಸ್, ಈಗ ಇದರಲ್ಲೂ ಕೂಡ ರಿಪೀಟ್ ಆಗ್ತಿರೋ ಎಷ್ಟು ರಿಪೀಟ್ ಆಗ್ತಿದಾವಲ್ಲ ಅದರಿಂದ ಭಾಗಾಕಾರ ಮಾಡಬೇಕು. ಇಲ್ಲಿ ನೋಡಿ, ಎ ರಿಪೀಟ್ 2 ಸಲ ಆಗ್ತಿದೆ. ಸೊ 2 ಫ್ಯಾಕ್ಟೋರಿಯಲ್. ಐ ಕೂಡ 2 ಸಲ ಆಗ್ತಿದೆ. ಸೊ ಇದು 2 ಫ್ಯಾಕ್ಟೋರಿಯಲಿಂದ ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಈಗ ಫ್ಯಾಕ್ಟೋರಿಯಲ್ದು ಅರ್ಥ ನೋಡಿ. ಇದಕ್ಕೆ ಏನಂತ ಹೇಳ್ತಿದ್ದೀನಿ ನಾನು, ಫ್ಯಾಕ್ಟೋರಿಯಲ್ 9 ಫ್ಯಾಕ್ಟೋರಿಯಲ್ ಅಂತ ಹೇಳ್ತಿದ್ದೀನಿ. ಇದರ ಅರ್ಥ ಏನು, 9 ಫ್ಯಾಕ್ಟೋರಿಯಲ್ ಅಂದರೆ 9ರಿಂದ ಸ್ಟಾರ್ಟ್ ಮಾಡಿ 1ರವರೆಗೂ ಎಲ್ಲ ನಂಬರ್ನ ಇಂಟು ಮಾಡ್ತಾ ಹೋಗಬೇಕು. 9 ಗುಂಡ್ಲೆ 8 ಗುಂಡ್ಲೆ 7 6 5 4 3 2 1. ಎಸ್, ಇದಕ್ಕೆ ನಾವು 9 ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ. ಈಗ ಅದೇ ಥರ 5 ಫ್ಯಾಕ್ಟೋರಿಯಲ್ ಅಂದರೆ ಏನಾಗುತ್ತೆ, 5 4 3 2 1. ಈಗ ಕೆಳಗಡೆ 2 ಫ್ಯಾಕ್ಟೋರಿಯಲ್ ಅಂದರೆ 2 × 1 2ನೇ ಆಗುತ್ತೆ. ಸೊ ಇಲ್ಲಿ ಓಕೆ, ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿ ಈ ನಂಬರ್ಸನ್ನು ಹಾಕಿ. ಈಗ ಕೆಳಗಡೆ 2 × 2 × 2 × 2 × 2. ಸೊ ಇದು 32 ಬರುತ್ತೆ. ಸೊ ಮೇಲೆ ಈ ನಂಬರ್ ಎಲ್ಲ ಬರುತ್ತೆ. ಓಕೆ, ಇದನ್ನ ಎಲ್ಲ ಮಲ್ಟಿಪ್ಲೈ ಮಾಡಿ ನೀವು 32ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಆನ್ಸರ್ 13,60,800 ಬರುತ್ತೆ. 13,60,60,800 ಆನ್ಸರ್ ಬರುತ್ತೆ.
ಓಕೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಇಷ್ಟು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ 4107 if the HCF of these numbers is 37. HCF ಕೊಟ್ಟಿದ್ದಾರೆ. ಓಕೆ, ದೆನ್ ದ ಗ್ರೇಟೆಸ್ಟ್ ನಂಬರ್ ಎಷ್ಟು ಅಂತ ಕೇಳ್ತಿದ್ದಾರೆ. ಇಲ್ಲಿ ಒಂದು ರೂಲ್ಸ್ ಏನಂದರೆ LCM ಇಂಟು HCF ಮಾಡಿದರೆ ನಿಮ್ಗೆ ಏನು ಸಿಗುತ್ತೆ, A ಇಂಟು B, ಅಂದರೆ A ಅನ್ನೋದು ಒಂದು ನಂಬರು, B ಅನ್ನೋದು ಇನ್ನೊಂದು ನಂಬರ್. ಓಕೆ, ಈಗ LCM ನಮಗೆ ಕೊಟ್ಟಿಲ್ಲ, HCF ಕೊಟ್ಟಿದ್ದಾರೆ. LCM ಕೊಟ್ಟಿಲ್ಲ ಅವರು, HCF ಕೊಟ್ಟಿದ್ದಾರೆ. ಅದೆಷ್ಟು, 37 ಅಂತ ಕೊಟ್ಟಿದ್ದಾರೆ HCF. ಈಗ ಇಲ್ಲಿ ನೋಡಿ, A ಇಂಟು B ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ, ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಎರಡೂ ಸಂಖ್ಯೆಗಳನ್ನ ಗುಣಾಕಾರ ಮಾಡಿನೇ ನಮಗೆ 4107 ಅಂತ ಕೊಟ್ಟಿದ್ದಾರೆ. ಸೊ A ಇಂಟು B ಜಾಗದಲ್ಲಿ ಎಷ್ಟು ಬಂತು, 4107 ಅಂತ ಬಂತು. ಈಗ ನಮಗೆ LCM ಎಷ್ಟು ಬರುತ್ತೆ ನೋಡಿ, 4107 ಡಿವೈಡೆಡ್ ಬೈ 37. ಈಗ 37ರಿಂದ ಭಾಗಾಕಾರ ಮಾಡಿ, ಇಲ್ಲಿ ನೋಡಿ 37 ಒಂದಲೇ 37, ಎಷ್ಟು ಉಳಿತಿಲ್ಲಿ ಅಂದರೆ ಅದು 4, ಇದೊಂದು 0, 40 ಆಯಿತು. ಮತ್ತು 37 ಒಂದಲೇ 37, ಮತ್ತು 3 ಉಳಿತು, 37 ಆಯಿತು, ಇದು 1. ಸೊ 111. LCM ಎಷ್ಟಾಗುತ್ತೆ, 111. LCM 111 ಅಂದರೆ ಲಸ 111 ಅಂತ ಗೊತ್ತಾಯಿತು. ಈಗ ಇದರಿಂದ ಸಂಖ್ಯೆಗಳನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡಿ. LCM ಎಷ್ಟಿದೆ, 37, 37 ಇದೆ. ಇದೊಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಓಕೆ, ಅಂದರೆ ಇಲ್ಲಿ ನೋಡಿ, ಈಗ HCF 37 ಇದೆ ಅಂದರೆ ಇಲ್ಲಿ ನೋಡಿ LCM ಎಷ್ಟು ಬಂತು, 111. ಈಗ ಈ ಮಗ್ಗಿಯಲ್ಲಿ ಇದು ಬರುತ್ತಲ್ಲ 37ರ ಮಗ್ಗಿಯಲ್ಲಿ, ಇಲ್ಲಿ ನೋಡಿ 3 37 3 ಆಗುತ್ತೆ ತಾನೆ. ಹಾಗಾದರೆ HCF ಮಗ್ಗಿನಲ್ಲಿ ಇದು ಏನಿದೆ ನಿಮ್ಮದು, ಓಕೆ, ಲಸ ಇದೆ. ಹಾಗಾಗಿ ಏನಾಗುತ್ತೆ, ಇದು ದೊಡ್ಡ ಸಂಖ್ಯೆ ಆಗುತ್ತೆ, ಇದು ಸಣ್ಣ ಸಂಖ್ಯೆ. ಅವೆರಡು ಸಂಖ್ಯೆಗಳು ಯಾವುವು, 37 ಮತ್ತು 111. ಓಕೆ, ಇವೆರಡನ್ನು ಗುಣಾಕಾರ ಮಾಡಿದ್ರೆ ನೋಡಿ ನಿಮಗೆ, ಇವೆರಡು ಸಂಖ್ಯೆನ ಗುಣಾಕಾರ ಮಾಡಿದ್ರೆ 4107 ಸಿಗುತ್ತೆ. ಮತ್ತು ಇವುಗಳ HCF ಮಸ ಎಷ್ಟಾಗಿರುತ್ತೆ, ಚಿಕ್ಕ ಸಂಖ್ಯೆ ಆಗಿರುತ್ತೆ. ಮತ್ತು ಲಸ ಏನಾಗಿರುತ್ತೆ, ದೊಡ್ಡ ಸಂಖ್ಯೆ ಆಗಿರುತ್ತೆ ಯಾವಾಗಲೂ. ಎಸ್, ಹಾಗಾದರೆ ನಿಮ್ಗೆ ಆನ್ಸರ್, ದೊಡ್ಡ ಸಂಖ್ಯೆ ಆನ್ಸರ್ ಎಷ್ಟು, 111. ದಿಸ್ ಈಸ್ ಯುವರ್ ಆನ್ಸರ್. ನೆಕ್ಸ್ಟ್ ನೋಡಿ, 2 trains running in opposite direction cross a man standing on the platform in 35 seconds and 19 seconds respectively. 2 ಟ್ರೈನ್ ಇದ್ದಾವೆ. ಸೊ ಪ್ಲಾಟ್ಫಾರ್ಮಲ್ಲಿ ನಿಂತಿರೋ ವ್ಯಕ್ತಿನ, ಓಕೆ, ಒಂದು ಟ್ರೈನ್ 35 ಸೆಕೆಂಡಲ್ಲಿ, ಇನ್ನೊಂದು ಟ್ರೈನ್ 19 ಸೆಕೆಂಡಲ್ಲಿ ಕ್ರಾಸ್ ಮಾಡುತ್ತೆ. ಈಗ ಅವು ಟ್ರೈನು ಒಂದಕ್ಕೊಂದು 25 ಸೆಕೆಂಡ್ಗಳಲ್ಲಿ ಕ್ರಾಸ್ ಮಾಡ್ತವೆ. ಓಕೆ, ದೆನ್ ದ ರೇಷಿಯೋ ಆಫ್ ದ ಸ್ಪೀಡ್ ಆಫ್ ಟ್ರೈನ್ ಅಂತ ಕೇಳ್ತಿದ್ದಾರೆ. ಅಂದರೆ ಅಲ್ಲಿ ಏನು ಕೇಳ್ತಿದ್ದಾರೆ, S1 ಸ್ಪೀಡ್ 1:S2, S1 ಅನುಪಾತ S2 ಕೇಳ್ತಿದ್ದಾರೆ ಇಲ್ಲಿ. ಈಗ ಇಲ್ಲಿ ಸ್ವಲ್ಪ ಕಾನ್ಸೆಪ್ಟನ್ನು ನೋಡೋಣ. ಟ್ರೈನ್ ಕ್ರಾಸಿಂಗ್ ಮ್ಯಾನ್. ಓಕೆ, ಸೊ ಟ್ರೈನ್ ಕ್ರಾಸಿಂಗ್ ಮ್ಯಾನ್ ಆರ್ ಪೋಲ್, ಈ ಥರ ಕ್ವಶನ್ ಬಂದರೆ ಈ ಲೆಕ್ಕದಲ್ಲಿ ನಿಮಗೆ ಯಾವಾಗಲೂ ಡಿಸ್ಟನ್ಸ್, ದೂರ ಏನಾಗಿರುತ್ತೆ, ಲೆಂತ್ ಆಫ್ ದ ಟ್ರೈನ್ ಆಗಿರುತ್ತೆ. ಓಕೆ, ಡಿಸ್ಟನ್ಸನ್ನು ಲೆಕ್ಕ ಮಾಡಬೇಕಾದ್ರೆ D/T ಅಥವಾ D/S, D=S × T ಈ ಥರ ತಗೋಬೇಕಾದ್ರೆ ಡಿಸ್ಟನ್ಸ್ ಏನಿರುತ್ತೆ, ಲೆಂತ್ ಆಫ್ ದ ಟ್ರೈನ್. ಓಕೆ, ಒಂದು ರೈಲು ಒಬ್ಬ ವ್ಯಕ್ತಿ ಅಥವಾ ಕಂಬವನ್ನು ದಾಟ್ತಿದ್ರೆ ಅಂಥ ಲೆಕ್ಕದಲ್ಲಿ ನೀವು ದೂರವನ್ನು ಏನಂತ ತಗೋತೀರಿ, ರೈಲಿನ ಉದ್ದ. ಓಕೆ, ರೈಲಿನ ಉದ್ದವೇ ದೂರ ಆಗುತ್ತೆ. ಈಗ ನೋಡಿದ್ರೆ ಇಲ್ಲಿ, ಸೊ T1 ಅಂತ ಬರ್ಕೊಳ್ಳೋಣ. ಅಂದರೆ ಟ್ರೈನ್ 1 ಲೆಂತ್ ಏನಾಗಿರುತ್ತೆ, S1 × 35. ಓಕೆ, S1 × 35 ಅಂದರೆ ಸ್ಪೀಡ್ 1 ಅಂದರೆ 1ನೇ ಟ್ರೈನ್ ಸ್ಪೀಡ್ ಇಂಟು 35 ಸೆಕೆಂಡಲ್ಲಿ ಕ್ರಾಸ್ ಮಾಡುತ್ತೆ. ಸೊ ನಿಮಗೆ ಟ್ರೈನ್ 1 ಅಂದರೆ ಯಾವ ಫಾರ್ಮುಲಾ ಯೂಸ್ ಮಾಡಿದ್ದೀವಿ ನಾವು, D=S × T. ಈಗ ಇಲ್ಲಿ D ಅಂದರೆ ಏನು, ಟ್ರೈನ್ ಲೆಂತ್, T1 ಅಂತ ಬರ್ಕೊಳ್ಳೋಣ. ಫಸ್ಟ್ ಟ್ರೈನಿನ ಸ್ಪೀಡ್ ಎಷ್ಟಿದೆ, S1, ಟೈಮ್ 35 ಸೆಕೆಂಡ್ಸ್.
ಓಕೆ, ಇನ್ನೊಂದು T2 ಎಷ್ಟು ಇಂಟು ಇದು 19 ಸೆಕೆಂಡಲ್ಲಿ ಕವರ್ ಆಗುತ್ತೆ. ಸೊ T2 ಟ್ರೈನ್ 2 ಲೆಂತ್ ಎಷ್ಟು ಇಂಟು 19. ಇದನ್ನು ಈಸಿ ಮೆಥಡಿಂದನೂ ಸಾಲ್ವ್ ಮಾಡ್ಬೋದು. ಫಸ್ಟ್ ನಾವು ಕಾನ್ಸೆಪ್ಟ್ ತಿಳ್ಕೊಳ್ಳೋಣ, ಓಕೆ, ಆಮೇಲೆ ಈಸಿ ಮೆಥಡ್ ಏನಂತ ನೋಡೋಣ. ಈಗ ಎರಡು ಟ್ರೈನ್ಗಳು ಅಪೋಸಿಟ್, ಓಕೆ, ಅಪೋಸಿಟ್ ಆಗಿ ಬಂದಾಗ ಅವುಗಳ ಸ್ಪೀಡ್ ಏನಾಗುತ್ತೆ, ಇದನ್ನು ನೆನ್ಪಿಟ್ಕೊಳ್ಳೋ ಯಾವಾಗಲೂ. ಎರಡು ಟ್ರೈನ್ ಆಯಿತು, ಎರಡು ಕಾರ್ ಆಯಿತು, ಹಿಂಗೆ ವಿರುದ್ಧ ದಿಕ್ಕಿನಲ್ಲಿ ಅಪೋಸಿಟ್ ಬಂದರೆ ಈಗ S1 S2 ಇದ್ದರೆ ಅವು ಎಷ್ಟು ಫಾಸ್ಟ್ ಹತ್ತಿರ ಬರ್ತವದು, S1 ಪ್ಲಸ್ S2 ಮಾಡಬೇಕು ನೀವು. ಓಕೆ, ವಿರುದ್ಧ ದಿಕ್ಕಲ್ಲಿ ಅಪೋಸಿಟಲ್ಲಿ ಬಂದರೆ. ಅದೇ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದರೆ S1 S2, ಓಕೆ, ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದರೆ ನೀವೇನು ಮಾಡಬೇಕು, S2 ಮೈನಸ್ S1. ಈಗ S1 ಮೈನಸ್ S2, ಓಕೆ, S1 ಜಾಸ್ತಿ ಇರಬೇಕು, ಆವಾಗ ಮಾತ್ರ S2ನ ಕ್ರಾಸ್ ಮಾಡೋಕ್ಕೆ ಸಾಧ್ಯ. ಅಂದರೆ ಮುಂದೆ ಇರೋ ಟ್ರೈನ್ನ ಕ್ರಾಸ್ ಮಾಡೋಕ್ಕೆ ಸಾಧ್ಯ, S1 ಮೈನಸ್ S2. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಇಲ್ಲೇನು ಮಾಡ್ತಿದೆ, ಇಲ್ಲೇನಾಗ್ತಿದೆ, ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾವೆ ಟ್ರೈನ್ಗಳು. ಅಂದರೆ S1 ಪ್ಲಸ್ S2 ಆಗುತ್ತೆ, ಸ್ಪೀಡ್ಗಳು ಪ್ಲಸ್ ಆಗುತ್ತೆ. ಇದು ಸ್ಪೀಡ್ ಇಂಟು ಟೈಮ್ ಎಷ್ಟು ಸೆಕೆಂಡ್ ತಗೊಳುತ್ತದೆ, 25 ಸೆಕೆಂಡ್. ಈಗ ಎರಡು ಟ್ರೈನ್ಗಳು ಒಂದಕ್ಕೊಂದು ಕ್ರಾಸ್ ಮಾಡಬೇಕಾದ್ರೆ ಟೋಟಲ್ ಡಿಸ್ಟೆನ್ಸ್ ಅವೆಷ್ಟು ಟ್ರಾವೆಲ್ ಮಾಡಬೇಕು, ಇಲ್ಲಿ ನೋಡ್ರಿ, ಇದು ಒಂದನೇ ಟ್ರೈನ್ ಅಂತ ಅಂದ್ಕೊಳ್ಳಿ, ಮತ್ತು ಇಲ್ಲಿಂದ ಇಲ್ಲಿ ಇದು ಎರಡನೇ ಟ್ರೈನ್ 1 ಟ್ರೈನ್ 2. ಈಗ ಇವೆರಡು ಕ್ರಾಸ್ ಆಗಿದಾವಂತ ಯಾವಾಗ ಹೇಳ್ತೀವಿ ನಾವು, ಇವೆರಡು ಟ್ರೈನ್ ಇದು ಬಂದು ಇದನ್ನು ದಾಟಿ ಹೋಗ್ಬೇಕು ಈ ಕಡೆ. ಅಂದರೆ ಇಲ್ಲಿ ನೋಡಿ, ಇದು T1, ಇದು T2. ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಬೇಕು. ಇದೆಷ್ಟು, T1 ಪ್ಲಸ್ T2. ಓಕೆ, ಅವೆರಡು ಟ್ರೈನ್ಗಳ ನಡುವಿನ ಅಂತರ ಎಷ್ಟಿರುತ್ತೆ, ಒಂದನ್ನೊಂದು ಕ್ರಾಸ್ ಮಾಡಬೇಕಾದ್ರೆ T1 ಪ್ಲಸ್ T2 ದೂರವನ್ನು ಚಲಿಸಬೇಕು. ಸೊ ಹಾಗಾದರೆ ಇಲ್ಲಿ ನೋಡಿ, T1 ಪ್ಲಸ್ T2. ಓಕೆ, ಈಗ ನಮ್ಮದು T1 ಅಂದರೆ ಎಷ್ಟು, 35 S1, ಇಲ್ಲಿದೆ ನೋಡಿ 35 S1 ಪ್ಲಸ್ T2 ಅಂದರೆ 19 S2. ಓಕೆ, ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಮತ್ತೇನಾಗಿದೆ, ಬ್ರ್ಯಾಕೆಟಲ್ಲಿ S1 ಪ್ಲಸ್ S2 ಬಂದಿದೆ. ಸೊ ಈ ಔಟ್ಸೈಡ್ 25 ಇದೆಯಲ್ಲ, ಅದರಿಂದ ಎರಡಕ್ಕೂ ಇಂಟು ಮಾಡಬೇಕು. ಇಲ್ಲೇನಾಯಿತು, 25 S1 ಪ್ಲಸ್ 25 S2. ಓಕೆ, S1 S2ನ ಒಂದು ಸೈಡ್ ಮಾಡ್ಕೊಳ್ಳಿ. ಈಗ 35 S1 ಮೈನಸ್ 25 S1 ಅಂದರೆ ಇದನ್ನ ಈ ಕಡೆ ತೊಗೊಂಡು ಬಂದಿದ್ದೀನಿ, ಈಸ್ ಈಕ್ವಲ್ ಟು 25 S2 ಮೈನಸ್ 19 S2. ಈ S2ನ ರೈಟ್ ಸೈಡ್ ತೊಗೊಂಡ್ಬಂದು. ಸೊ ಇಲ್ಲಿ ಮೈನಸ್ ಮಾಡಿದ್ರೆ ಎಷ್ಟಾಯ್ತು, ಇಲ್ಲಿ 10 S1 ಈಸ್ ಈಕ್ವಲ್ಸ್ ಟು, ದಿಸ್ ಈಸ್ 6 S2. ನಮಗೆ ಬೇಕಾಗಿರೋದೇನು, S1 ಈಸ್ ಟು S2 ಅಂದರೆ S1 ಬೈ S2 ಬೇಕಾಗಿದೆ ನಮಗೆ. ಸೊ S2 ಈ ಕಡೆ ತೊಗೊಂಬನ್ನಿ. ಸೊ S1 ಬೈ S2 ಈಸ್ ಈಕ್ವಲ್ಸ್ ಟು, ಇಲ್ಲಿಂದ ಏನಾಗುತ್ತೆ, 10 ಈ ಕಡೆ ಬಂದರೆ ಏನಾಗುತ್ತೆ, 6 ಬೈ 10. ಇದನ್ನು ಕ್ಯಾನ್ಸಲ್ ಮಾಡಿ, 2 3 2 5. S1 ಬೈ S2 ಅಂದರೆ ಎಷ್ಟು, 3 ಬೈ 5. ಹಾಗಾದರೆ S1 ಅನುಪಾತ ಎಷ್ಟು ಎಷ್ಟಾಗುತ್ತೆ, 3 ಅನುಪಾತ 5. ಆಪ್ಷನ್ ಸಿ, ಆಪ್ಷನ್ ಸಿ. ಈಗ ಇಷ್ಟೆಲ್ಲ ಮಾಡೋಕ್ಕಿಂತ ಇದನ್ನು ನಾವು ಈಸಿಯಾಗಿ ಹೇಗೆ ಮಾಡ್ಬೋದಂದರೆ ನೋಡಿ, ಅಂದರೆ ಸೊ ಟ್ರೈನ್ 1 35 ಸೆಕೆಂಡ್ ತಗೊಳುತ್ತೆ, ಟ್ರೈನ್ 2 19 ಸೆಕೆಂಡ್ ತಗೊಳುತ್ತೆ. ಒಟ್ಟಾರೆಯಾಗಿ ಟೋಟಲ್ ಎಷ್ಟು, 25. ಸೊ ಇದನ್ನು ಮೈನಸ್ ಮಾಡಿ ಇಲ್ಲಿ ಬರೀರಿ, ಇದು ಎಷ್ಟಾಯಿತು 6. ಇದನ್ನು ಮೈನಸ್ ಮಾಡಿ ಇಲ್ಲಿ ಬರೀರಿ, ಎಷ್ಟಾಯ್ತು ಇದು 10. ಸೊ 6 ಈಸ್ ಟು 10. 6 6 ಅನುಪಾತ 10. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 3 2 5 3 ಅನುಪಾತ 5 ಆನ್ಸರ್ ಬರುತ್ತೆ.
ಓಕೆ, ಇದು ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಇದು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಲ್ಲಿ ಲೆಕ್ಕ ಇದೆ. ಪ್ಲಸ್ ಅಂದರೆ ಏನೇ ಮಾಡಬೇಕು ನೀವು, ಇಂಟು ಅಂತ ಇಟ್ಕೋಬೇಕು. ಈಗ ನಂಬರ್ಸ್ನ ಬರ್ಕೋತೀನಿ ನಾನು. 11 11 11 ಎಷ್ಟು ಸಲ ಇದೆ ಇದು? 1 2 3 4 5 ಸಲ 11, 5 ಸಲ 11 ಇದೆ. ಈಗ ಅವರು ಯಾವ ಥರ ಹೇಳಿದಾರಲ್ಲ ಆ ಥರ ನಾವು ರಿಪ್ಲೇಸ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಫಸ್ಟ್ ಒನ್ಗೆ ಡಿವಿಷನ್. ಡಿವಿಷನ್ ಜಾಗದಲ್ಲಿ ಏನು ಬರ್ಕೋಬೇಕು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೈನಸ್. ಡಿವಿಷನ್ ಅಂದರೆ ಮೈನಸ್. ಇಂಟು ಗುಣಾಕಾರ ಅಂದರೆ ಏನು, ಭಾಗಾಕಾರ. ಇಲ್ಲಿ ಬರ್ಕೊಳ್ಳಿ ಭಾಗಾಕಾರ. ನೆಕ್ಸ್ಟ್ ಪ್ಲಸ್ ಅಂದರೆ ಏನು, ಇಲ್ಲಿದೆ ನೋಡಿ, ಪ್ಲಸ್ ಅಂದರೆ ಗುಣಾಕಾರ. ಇಲ್ಲಿ ಗುಣಾಕಾರ ಬರ್ಕೊಳ್ಳೋದು. ನೆಕ್ಸ್ಟ್ ಮೈನಸ್ ಅಂದರೆ ಏನು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೈನಸ್ ಅಂದರೆ ಪ್ಲಸ್. ಈಗ ಇದನ್ನು ಸಾಲ್ವ್ ಮಾಡಬೇಕು. ಬೋರ್ಡ್ಮಾಸ್ ರೂಲ್ಸ್ ಪ್ರಕಾರ ಫಸ್ಟ್ ಯಾವ್ದು ಬರುತ್ತೆ, ಡಿವಿಷನ್, ಭಾಗಾಕಾರ ಮಾಡಬೇಕು ಫಸ್ಟ್. ಸೊ ಇದನ್ನು ಭಾಗಾಕಾರ ಮಾಡಿದ್ರೆ ಏನಾಯಿತು, 11 ಮೈನಸ್ 1 ಇಂಟು 11 ಪ್ಲಸ್ 11. ಓಕೆ, ಸೊ ಆಮೇಲೆ ಗುಣಾಕಾರ ಮಾಡಬೇಕು, 1 ಇಂಟು 11. ಸೊ 11 ಮೈನಸ್ 11 ಪ್ಲಸ್ 11. ಸೊ 11 ಮೈನಸ್ 11 ಎಷ್ಟು, 0 ಪ್ಲಸ್ 11. ಆನ್ಸರ್ ಈಸ್ 11. ಆಪ್ಷನ್ 1 ಈಸ್ ಕರೆಕ್ಟ್. 11 ಪ್ಲಸ್ 11 ಅಂತ ಬರುತ್ತೆ. ಕೊನೆಯ ಕ್ವಶನ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಅಂಕಿಗಳನ್ನು ಏಕರೀತಿ ಮಾದರಿಯಲ್ಲಿ ವ್ಯವಸ್ಥೆಗೊಳಿಸಿ, ಅಂದರೆ ಯಾವುದೋ ಒಂದು ಲಾಜಿಕ್ ಮೇಲೆ ಇದನ್ನ ಅರೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ, ಅಂದರೆ ಇದು ಕ್ವಶನ್ ಮಾರ್ಕ್ ಇದೆಯಲ್ಲ, ಅಲ್ಲಿ ಯಾವ ನಂಬರ್ ಬರುತ್ತೆ ಅಂತ ನೋಡ್ಬೇಕು ನೀವು. ಓಕೆ, ಅಂದರೆ ಈಗ ನಂಬರ್ ಕೊಟ್ಟಿದ್ದಾರಲ್ಲ, ಸೊ 4 ಕಾಲಮ್ ಕೊಟ್ಟಿದ್ದಾರೆ, ಅದರ ಒಂದರ ನಡುವೆ ಒಂದು ಏನು ರಿಲೇಷನ್ ಅಂತ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಇಲ್ಲಿ ಕನ್ಫ್ಯೂಸ್ ಮಾಡೋದಕ್ಕಂತಾನೆ ಈ ಕಾಲಮ್ ಮತ್ತು ಈ ಕಾಲಮ್ ಸೇಮ್ ಕೊಟ್ಟಿದ್ದಾರೆ ಅವರು. ಓಕೆ, ಕನ್ಫ್ಯೂಸ್ ಆಗಲಿ ಅಂತಾನೆ. ನಮಗೆ ಸ್ಟಾರ್ಟಿಂಗ್ ಏನು ಅನಿಸುತ್ತೆ, ಓಕೆ, ಪ್ರಾಬ್ಲಮ್ ನೋಡಿದಾಗ ಏನು ಅನಿಸುತ್ತೆ, ಇವೆರಡನ್ನು ಇಂಟು ಮಾಡಿ ಇದನ್ನ ಮೈನಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. 4 5 20 ಮೈನಸ್ 4 ಮಾಡಿದರೆ 16 ಕರೆಕ್ಟ್ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಅದೇ ಥರ 5 5 25 ಮತ್ತು ಮೈನಸ್ 5 ಮಾಡಿದರೆ 20, ಇಲ್ಲೂ ಕರೆಕ್ಟ್ ಬರುತ್ತೆ. 7 5 35 ಮೈನಸ್ 5 ಮಾಡಿದರೆ ಇಲ್ಲೂ 30 ಕರೆಕ್ಟ್ ಬರುತ್ತೆ. ಬಟ್ ಈ ಲಾಜಿಕ್ ನೆಕ್ಸ್ಟ್ ಅಪ್ಲೈ ಆಗಲ್ಲ. ಇಲ್ಲಿ ನೋಡಿ, 9 9 81, 81 ಮೈನಸ್ ಇಲ್ಲಿ, ಓಕೆ, ಸರಿ ಹೊಂದಲ್ಲ ಇದು. ಹಾಗಾಗಿ ರೈಟ್ ಲಾಜಿಕ್ ಯಾವುದು, ನಿಜವಾದ ಲಾಜಿಕ್ ಇಲ್ಲಿ ನೋಡಿ, ಇದನ್ನು ಇಂಟು ಮಾಡಿ ಇದನ್ನ ಮೈನಸ್ ಮಾಡಿದ್ದಾರೆ ಅವರು. ಓಕೆ, 5 4 20 ಮಾಡಿ ಅದರೊಳಗೆ 4 ಮೈನಸ್ ಮಾಡಿ 16 ಅಂತ ಬರೆದಿದ್ದಾರೆ. ಅದೇ ಥರ ಇದನ್ನು ಇಂಟು ಮಾಡಿ, ಇಲ್ಲಿ ನೋಡಿ, 5 5 25 ಮೈನಸ್ 5 ಮಾಡಿ 20 ಅಂತ ಬರೆದಿದ್ದಾರೆ. ಓಕೆ, ನೆಕ್ಸ್ಟ್ 7 5 35 ಇಲ್ಲಿ ಮೈನಸ್ ಮಾಡಿದ್ದಾರೆ, ಮೈನಸ್ 5 ಮಾಡಿ 30 ಬರೆದಿದ್ದಾರೆ. ಅದೇ ಥರ 9 ಗುಂಡ್ಲೆ ಎಷ್ಟು ಬಂದಿರೋ ಆನ್ಸರ್ಗೆ ಮತ್ತೆ ಮೈನಸ್ 9 ಮಾಡಿದ್ರೆ ನಿಮಗೆ 9 ಸಿಗಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಮೈನಸ್ 9 ಮಾಡಿದಾಗ 9 ಬರಬೇಕಂದ್ರೆ ಇಲ್ಲಿ ಎಷ್ಟು ಇರಬೇಕು, 18 ಇರಬೇಕು, 18 ಇರಬೇಕು. ಸೊ 18 ಬರಬೇಕಾದ್ರೆ ಎಷ್ಟರಿಂದ ಗುಣಾಕಾರ ಮಾಡಬೇಕು, ಇಲ್ಲಿ 9 2 18. ಸೊ ನಿಮ್ಮ ಆನ್ಸರ್ ಎಷ್ಟು, 2. ಈ ಜಾಗದಲ್ಲಿ 2 ಬರಬೇಕು. 9 2 18 ಮೈನಸ್ 9 ಆದರೆ 9 ಆನ್ಸರ್ ಬರುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರುವಂಥ ಆ್ಯಪ್ಟಿಟ್ಯೂಡ್, ರೀಸನಿಂಗ್ ಮತ್ತು ಮೆಂಟಲ್ ಎಬಿಲಿಟಿ ಕೋರ್ಸನ್ನು ನೋಡಿರಿ. ಓಕೆ, ಫ್ರೀ ಆಫ್ ಕೋರ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ.